गुरुर्ब्रह्मा गुरुर्विष्णुः गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरवे नमः। ಓಕೆ, ನಮಸ್ತೆ. ನಾನು ಎಷ್ಟು ಜನ ಅಭ್ಯಾಸ ಮಾಡಿದ್ರಿ? ಮಾಡಿರೋರು ಹೇಳ್ಬೋದಾ? ನಮಸ್ತೆ ಗುರುಜಿ, ನಾನು ಅಭ್ಯಾಸ ಮಾಡಿದೆ. ಬಟ್ ನನ್ಗೆ ಆಲ್ಫಾ ಸ್ಥಿತಿಯಲ್ಲಿ ನನ್ ಮಗ ಯೋಗೇಶ್ ಹೋಗಿ ಆಲ್ಫಾ ಸ್ಥಿತಿ ಬಂದ್ಬೇಕಾದ್ರೆ ನಂಗೆ ಎಚ್ಚರವಾಗ್ಬೇಕು ಅಂತ ಮಾಡ್ದೆ. ಬಟ್ ಏನು ಎಚ್ಚರ ಆಗ್ಲಿಲ್ಲ ಗುರುಜಿ ನನ್ಗೆ. ಏನಂತ ಮಾಡಿದ್ರಿ? ಇನ್ನೊಂದ್ಸರಿ ಹೇಳಿ. ನನ್ನ ಮಗ ಯೋಗೇಶ್ ಆಲ್ಫಾ ಸ್ಥಿತಿ ಇರ್ಬೇಕಾದ್ರೆ ನನ್ನನ್ನ ಎಚ್ಚರಗೊಳಿಸು ಅಂತ 3 ಸತಿ ಹೇಳ್ಕೊಂಡಿದ್ದೆ. ನನ್ಗೇನು ಎಚ್ಚರ ಆಗ್ಲಿಲ್ಲ ಗುರುಜಿ. ಅಭ್ಯಾಸ ಮಾಡಿ, ಇವತ್ತು ಅಭ್ಯಾಸ ಮಾಡಿ. ಸರಿ, ನೆಕ್ಸ್ಟ್ ಮೋಸ್ಟ್ಲಿ ಇದು ಅಭ್ಯಾಸ ಮಾಡ್ತಾ ಮಾಡ್ತಾನೆ ಆಗುತ್ತಾ ಅನ್ಸುತ್ತಲ್ಲ ಗುರುಜಿ? ಖಂಡಿತವಾಗ್ಲೂ ಆಗತ್ತೆ. ಇನ್ಯಾರು ಅಭ್ಯಾಸ ಮಾಡಿದ್ರಿ? ನಾನು ಕೂಡ ಅಭ್ಯಾಸ ಮಾಡಿದೆ ಗುರುಜಿ. ಅಂದ್ರೆ ನಾನು ಹೇಳಿದ್ ರಾತ್ರಿ 10:30 11 ಗಂಟೆಯಲ್ಲಿ ಬೆಳಗಿನ ಜಾವ 4:15 ಆ ಟೈಮಲ್ಲಿ ನನ್ಗೆ ಎಚ್ಚರಿಕೆ ಆಗಿದ್ದು. ಸೊ ಅವಾಗ್ಲೇನೆ ಅವನು ಆಲ್ಫಾ ಸ್ಥಿತಿಯಲ್ಲಿ ಇದ್ದಾನೆ ಅಂತ ಹೇಳಿ ನನ್ ಮಗನ್ಗೋಸ್ಕರ ಮಾಡಿದ್ದು. ಸೊ ನಾನು ಹೋಗಿ ನೋಡಿದಾಗ ರ್ಯಾಪಿಡ್ ಐ ಮೂವ್ಮೆಂಟ್ ಅಂತ ನನ್ಗೇನೋ ಗೊತ್ತಾಗ್ಲಿಲ್ಲ ಗುರುಜಿ. ಅವ್ನ್ ಡೀಪ್ ಸ್ಲೀಪ್ ಅಲ್ಲಿ ಇದ್ದ ಅಂತಾನು ಗೊತ್ತಾಗ್ಲಿಲ್ಲ. ಆದ್ರೆ ನಾನು ಹೇಳೋ ಸಮಯದಲ್ಲಿ ಅವನ್ ಬಾಡಿಯಲ್ಲಿ ಮೂವ್ಮೆಂಟ್ಸ್ ಆಗ್ತಾ ಇತ್ತು. ಅವನ್ ಒದ್ದಾಡ್ತಾ ಇದ್ದ, ಈ ಕಡೆಯಿಂದ ಆ ಕಡೆ ತಿರುಗೋದು, ಆ ಕಡೆಯಿಂದ ಈ ಕಡೆ ತಿರುಗೋದು. ಅವನ್ ಎಚ್ಚರ ಆಗ್ಲಿಲ್ಲ, ಬಟ್ ಆದ್ರೆ ಅವನು ಕನಸಿನ ಸ್ಥಿತಿಯಲ್ಲಿ ಹಂಗ್ ಒದ್ದಾಡೋದು, ಕನ್ವರ್ಸೋದು, ಮಾತಾಡೋದು ಎಲ್ಲ ಕನಸಿನ ಸ್ಥಿತಿಯಲ್ಲೇ. ಸೊ ಅದು ಆಲ್ಫಾ ಸ್ಥಿತಿ. ಆ ಸಮಯದಲ್ಲಿ ಮಗುವಿನ ಮನಸ್ಸು ಜಾಗೃತವಾಗಿತ್ತು. ನಿಮ್ಗೆ ಯಾವ ತರ ಎಚ್ಚರ ಆಯ್ತು? ಅಂದ್ರೆ ಇಲ್ಲ, ಯಾತರ ಏನಿಲ್ಲ, ನಾರ್ಮಲ್ ಆಗಿ ಎದ್ದೆ ಗುರುಜಿ. ಅಲ್ಲ, ಸುಮ್ನೆ ಎದೊಳೋದು ಅಂತಂದ್ರೆ ನಿಮ್ಗೆ ತಾನೇ ಎಚ್ಚರ ಆಗಿದ್ ತರ ಇತ್ತ, ಅಥವಾ ಯಾರು ಎದೊಳಿಸ್ದಂಗಿತ್ತ, ಅಥವಾ ಏನೋ ಶಬ್ದ ಆಗಿ ಎದ್ದಂಗ ಆಯ್ತಾ? ನನ್ಗೆ ವಾಶ್ರೂಮ್ ಹೋಗ್ಬೇಕನ್ಸಿ ನಾನು ಎದ್ದಿದ್ದು ಗುರುಜಿ, ಆ ರೀತಿ ಎದ್ದಿದ್ದು. ಓಕೆ ಓಕೆ, ನೆಕ್ಸ್ಟ್. ಗುರುಗಳೇ ನಮಸ್ತೆ. ನಮಸ್ತೆ. ನಾನು ಅಂದ್ರೆ ಸೇಮ್ ಮೇಡಮ್ ಹೇಳ್ದಂಗೆ ಇದ್ ಮಾಡಿ ಕೂತ್ಕೊಂಡಿದ್ದೆ. 3:45 ನನ್ಗೆ ಎಚ್ಚರಿಕೆ ಆಯ್ತು ಅಂದ್ರೆ ಗುರುಗಳು ಹೇಳಿದ್ರಲ್ವಾ ಎಚ್ಚರಿಕೆ ಆಗುತ್ತೆ ಅಂತ ಹೇಳಿ ಹಂಗೆ ಮಲಿಕೊಂಡಿದ್ದೆ. ಬಟ್ ಆಮೇಲೆ ಜ್ಞಾಪನ ಬಂತು, ನಾಯಿ ಬೊಗ್ಳ ಸೌಂಡ್ ಎಲ್ಲ ಆಯ್ತಲ್ಲ, ಗುರುಗಳು ಈ ಸೂಚನೆ ಕೊಟ್ಟಿದ್ರಲ್ವಾ ಅಂತ ಹೇಳ್ಬಿಟ್ಟು. ಬಟ್ ಅದು ರ್ಯಾಪಿಡ್ ಐ ಮೂವ್ಮೆಂಟ್ ಏನ್ ಕಾಣಿಸ್ಲಿಲ್ಲ. ಕೆಲವ್ರಿಗೆ ಕಣ್ಣು ಮುಚ್ಚಿರುತ್ತೆ, ಒಳಗಡೆ ಕಣ್ಣಿನ ಗುಡ್ಡೆಗಳಾಗ್ತಾ ಇರ್ತದೆ. ಇನ್ ಕೆಲವರು ಅರೆ ಕಣ್ಣನ್ನ ಮುಚ್ಚಿ ಆ ಕಡೆ ಈ ಕಡೆ ಇದಾಗ್ತಾ ಇರ್ತದೆ, ಅಥವಾ ಐ ಫ್ಲಟರಿಂಗ್ ಜಾಸ್ತಿ ಇರ್ತದೆ ಮಕ್ಳುಗಳಿಗೆ. ಒಬ್ಬೊಬ್ರಿಗೆ ಒಂದೊಂದ್ ರೀತಿ ಇರುತ್ತೆ, ಅದನ್ನ ಗಮನಿಸಿ ಅಷ್ಟೇ. ಆತರ ಹೈ ಮೂವ್ಮೆಂಟ್ ಏನ್ ಆಗ್ಲಿಲ್ಲ. ಅದಕ್ಕೆ ಹೋಗಿ ನಿಧಾನಕ್ಕೆ ಹೇಳಿದೆ ಅವ್ರಿಗೆ, ಬಟ್ ಏನ್ ರಿಯಾಕ್ಷನ್ ಅದು ಇರ್ಲಿ ಇಲ್ಲದೆ ಇರ್ಲಿ, ನೀವು ಸೂಚನೆಗಳನ್ನ ಕೊಟ್ಬಿಡ್ಬೇಕು. ಕೊಟ್ಬಿಟ್ಟೆ ಗುರುಗಳೇ. ಅಷ್ಟೇ, ಒಳ್ಳೆ ಕೆಲಸ. ಬಟ್ ನಾನು ಅದೇ ಅನ್ಕೊಂತಿದ್ದೆ, ಗುರುಗಳು ಹೇಳಿದ್ರೆ ಯಾಕೆ ಇಷ್ಟೊತ್ತವರೆಗೂ ನನ್ಗೆ ಎಚ್ಚರಿಕೆ ಆಗ್ತಾ ಇಲ್ಲ ಅಂತ ಹಂಗೆ ಮಲ್ಗಿದೀನಿ. ಆಮೇಲೆ ನಾಯಿ ಮಕ್ಳ ಸೌಂಡ್ ಎಲ್ಲ ಆಯ್ತಲ್ಲ, ಇದು ಹೇಳಿದ್ರಲ್ವಾ ಗುರುಗಳು. ನೀವು ಎಚ್ಚರ ಆದ್ಮೇಲೆ ನಾಯಿಗಳಿತ್ತ ಅಲ್ಲಿ ಹೊರಗಡೆ? ಇಲ್ಲ. ತುಂಬಾ ಧನ್ಯವಾದಗಳು ಗುರುಗಳು. ಒಳ್ಳೆ. ನೆಕ್ಸ್ಟ್. ಹಾ ಗುರುಜಿ, ನಾನು ಮಾಡಿದೆ. ಸಡನ್ ಆಗಿ ಎದ್ದೆ ಗುರುಜಿ. ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ, ಯಾರು ಹೊಡೆದಂಗ ಆಗ್ಲಿಲ್ಲ, ಏನಾಗ್ಲಿಲ್ಲ, ಸುಮ್ನೆ ಹಂಗೆ ಕಂಡ್ಬಿಟ್ಟೆ. ಒಬ್ಬೊಬ್ರಿಗೆ ಒಂದೊಂದ್ ರೀತಿ ಆಗತ್ತಪ್ಪ. ಎಲ್ಲಾರ್ನು ಹೊಡೆದೇ ಎದೊಳಿಸ್ಬೇಕು ಅಂತ ಏನಿಲ್ಲ, ಕಣ್ ಬಿಡ್ಬೋದು. ಒಬ್ಬೊಬ್ರಿಗೆ ಒಂದೊಂದ್ ತರ ಆಗತ್ತೆ. ನಾನು ಅಭ್ಯಾಸ ಮಾಡುವಾಗ ಎಲ್ಲಾ ರೀತಿನೂ ನನ್ಗಾಗಿದೆ. ಒಂದೊಂದ್ ದಿವ್ಸ ಒಂದೊಂದ್ ತರ ಆಗಿದೆ. ನಿಮಗೆ ಈ ರೀತಿ ಆಗ್ಬಹುದು ಅಂತ ಹೇಳಿತ್ತು. ಸೊ ಎದ್ದೆ, ಫುಲ್ ಅಲರ್ಟ್ ಆಗಿ ಎದ್ದೆ ನಾನು. ಆಮೇಲೆ ಯಾಕೆ ಎದ್ದೇನೆ ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಅನಿಸ್ತು, ಈ ತರ ಹೇಳ್ಕೊಂಡು ಮಲ್ಕೊಂಡಿದ್ನಲ್ಲ, ಅದಕ್ಕೆ ಎದ್ದಿರೋದು ನಾನು ಅಂದ್ಬಿಟ್ಟು ಮತ್ತೆ ನಾನು ನನ್ನ ಮಗನ್ಗೆ ಹೇಳ್ತಾ ಇದ್ದೆ. ಅವನು ನಾನು ಎದ್ದಾಗ ಸೈಲೆಂಟ್ ಆಗಿ ಇದ್ದ.
ಬಟ್ ನಾನು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾಗ ಗುರುಜಿ ಅಲಾಡಕ್ ಶುರು ಮಾಡ್ದ, ಆ ಕಡೆ ತಿರ್ಗೋದು, ಒದ್ದಾಡೋದು. ಅವಾಗ ನನ್ಗೆ ಭಯ ಆಯ್ತು, ಏನಾಗ್ತಿದೆ ಈ ತರ ಹೇಳಿದಕ್ಕೆ ಈ ತರ ಒದ್ದಾಡ್ತಿದ್ದ ನಾವೇನು, ಏನ್ ಇಲ್ಲ ಮಾಡ್ತಾ ಇಲ್ಲ ಇದ್ದೀವಿ? ಕೆಲವು ಮಕ್ಕಳುಗಳಿಗೆ ಆ ಸೂಚನೆಗಳನ್ನ ತಗೊಳ್ಬೇಕಾದ್ರೆ ಆತರ ಒದ್ದಾಡ್ತಿದ್ದಾರೆ ಅಂದ್ರೆ ಅವರಲ್ಲಿ ಜಾಸ್ತಿ ಆ ಒಂದು ಇನ್ಕಂಪ್ಲೀಷನ್ಸ್ ಗಳಿರ್ಬೋದು ಅಥವಾ ಡಿಸ್ಕಂಫರ್ಟ್ ಗಳು ಜಾಸ್ತಿ ಇರುತ್ತೆ. ನೀವಲ್ಲಿ ಸೂಚನೆ ಕೊಡಬೇಕು, ನಿನ್ನ ಲೆಫ್ಟ್ ಬಾಡಿ ಮೂಲಕ ಎಲ್ಲ ಡಿಸ್ಕಂಫರ್ಟ್ ಗಳೆಲ್ಲ ಈಚೆ ಹೋಗ್ತಾ ಇದೆ, ಎಲ್ಲವೂ ಈಚೆ ಹೋಗ್ತಾ ಇದೆ, ಎಲ್ಲವೂ ಈಚೆ ಹೋಗ್ತಾ ಇದೆ ಅಂತ ಹೇಳ್ಬೇಕು. ಓಕೆ ಗುರುಜಿ. ಸುಪ್ತಾವಸ್ಥೆಯಲ್ಲಿ ಏನೇನು ಒಳಗಡೆ ತುಂಬಿಕೊಂಡಿದ್ಯೋ ಅದೇ ರೀತಿ ಆಕ್ಟಿಂಗ್ ಆಗ್ತಾ ಇರ್ತದೆ, ಬಾಡಿ ಆಕ್ಟಿಂಗ್ ಆಗ್ತಾ ಇರ್ತದೆ. ಸರಿ ಗುರುಜಿ, ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್, ಕನ್ವರ್ಸೋದು, ಒದ್ದಾಡೋದು, ಕಣ್ಣುಗಳು ಐ ಫ್ಲಟರಿಂಗ್ ಜಾಸ್ತಿ ಇರುವಂತದ್ದು, ಸೊ ಇವೆಲ್ಲವೂ ಆ ಕನಸಿನ ಸ್ಥಿತಿಯಲ್ಲೇ, ಆಲ್ಫಾ ಸ್ಥಿತಿಯಲ್ಲೇ ಆಗೋದು. ಇಷ್ಟೇನ ಅಭ್ಯಾಸ ಮಾಡಿದವರು ಇನ್ಯಾರು ಅಭ್ಯಾಸ ಮಾಡಿಲ್ವಾ? ನಮಸ್ತೆ ಗುರುಜಿ. ನಮಸ್ತೆ. ನಾನ್ ಮಾಡಿದ್ದೆ, 12 ಗಂಟೆ ರಾತ್ರಿಗೆ ಎಚ್ಚರಿಕೆ ಆಯ್ತು ಕನಸಕ್ಕೆ. ನಾನು ಸೂಚನೆಯನ್ನು ಕೊಡ್ತಾ ಇರುವಾಗ ಸ್ವಲ್ಪ ಹೊತ್ತು ಬಿಟ್ಟು ನಾನು ಮಲಗಿದ್ದೆ, ಸೂಚನೆ ಕೊಟ್ಟು ಸ್ವಲ್ಪ ಹೊತ್ತು ಬಿಟ್ಟು ನನ್ನ ಎಬ್ಬಿಸ್ಲಿಲ್ಲ ಅವಳು. ನೀವೇನಾದ್ರು ಮಾತಾಡ್ತೀರ ನನ್ ಜೊತೆ ಅಂತ ಹೇಳಿ. ಇಲ್ಲ ಅಂದೆ. ಮತ್ತೆ ವಾಶ್ರೂಮಿಗೆ ಕರ್ಕೊಂಡು ಹೋಗಿ ಪುನಃ ಮಲಗಿದ್ದು. ಅರೆ ನಿದ್ರಾ ಸ್ಥಿತಿಯಲ್ಲಿ ಕೆಲವು ಮಕ್ಕಳುಗಳಿಗೆ ಆ ಅರಿವಿನ ಪವರ್ ಜಾಸ್ತಿ ಇರುತ್ತೆ. ನಿಮ್ ಮಗು ಥರ್ಡ್ ಐ ಆಕ್ಟಿವೇಶನ್ ಮಾಡ್ಕೊಂಡಿದ್ದಿಲ್ಲ, ಆ ಮಗುನೇನಾ? ಹೌದು ಹೌದು ಗುರುಜಿ. ಆ ಮಗು ಈ ಎನರ್ಜಿ ತುಂಬಾ ಚೆನ್ನಾಗಿದೆ. ಅದಕ್ಕೆ ಆ ಸುಪ್ತಾವಸ್ಥೆಯಲ್ಲೂ ಯಾರೋ ಮಾತಾಡ್ದಂಗೆ ಇರುತ್ತೆ. ಇವ್ರ ಮಗು ಮೂರನೇ ಕಣ್ಣು ಜಾಗೃತಿ ಮಾಡ್ಕೊಳ್ಳುವಂತಹ ಒಂದು ಅಭ್ಯಾಸವನ್ನು ಮಾಡ್ಕೊಂಡಿದೆ. ಈಗ ದೊಡ್ಡ ದೊಡ್ಡ ಸ್ಟೇಜ್ ಗಳಲ್ಲೆಲ್ಲ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಮಗು. ಹೌದು ಮಗುವಿಗೆ IQ ಲೆವೆಲ್, EQ ಲೆವೆಲ್, SQ ಲೆವೆಲ್ ತುಂಬಾ ಹೈಪರ್ ಅಲ್ಲಿ ಇದೆ. ಸೊ ಹಾಗಾಗಿ ನೀವೇನೇ ಕೊಟ್ರು ಆ ಸಬ್ ಕಾನ್ಶಿಯಸ್ಗೂ ಗೊತ್ತಾಗತ್ತೆ, ಕಾನ್ಶಿಯಸ್ಗೂ ಗೊತ್ತಾಗತ್ತೆ. ತಕ್ಷಣ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಎದ್ದು ಕೇಳಿಯೇ ಬಿಟ್ಲು. ಏನಾದ್ರು ಹೇಳಿದ್ರ ಅಮ್ಮ? ಕದ್ರು ನಾನು ಸುಮ್ನೆ ಅದ್ದೆ, ನಂಗೆ ಎಚ್ಚರಿಕೆ ಇತ್ತು, ಬಟ್ ನಾನೇನ್ ಮಾತಾಡಿಲ್ಲ. ಪುನಃ ಮೈ ಅಲ್ಗಿಸಿ ಕೇಳಿದ್ಲು, ನೀನು ಏನಾದ್ರು ಹೇಳಿದ್ರ ನೀವು ನಂಗೆ ಅಂತ. ಇಲ್ಲ ಅಂದೆ. ಆಕೆ ಕಣ್ಣು ಮುಚ್ಚಿದ್ರು ಎಲ್ಲ ಕಾಣತ್ತೆ ಅಂದ್ರೆ ಆಕೆ ನಿದ್ರಾವಸ್ಥೆಯಲ್ಲಿ ಇದ್ರು ಎಲ್ಲ ಗೊತ್ತಾಗತ್ತೆ. ಒಳ್ಳೇದು ಮಾಡಿ, ಒಳ್ಳೇದಾಗಿ. ಗುಡ್. ನೆಕ್ಸ್ಟ್. ನಮಸ್ತೆ ಗುರುಜಿ. ನಮಸ್ತೆ. ನಾನು ನೀವ್ ಹೇಳ್ದಂಗ್ ಮಾಡ್ಕೊಂಡು ಮಲ್ಗಿದ್ದೆ. ನಮ್ಮ ಯಜಮಾನ್ರಿ ಕೇಳಿ ಯಜಮಾನ್ರಿ ಹೆಸರು ಹೇಳ್ಕೊಂಡೆ. ಮತ್ತಾರು ಇಲ್ಲ ಇಲ್ಲಿ, ಮಕ್ಳ್ಯಾರು. ಎಚ್ಚರಾಗಿತ್ತು, ಆದ್ರೆ ವಾಶ್ರೂಮಿಗೆ ಹೋಗ್ಬೇಕು ಅನಿಸ್ತು, ಅದಕ್ಕಾಗಿ ಎಚ್ಚರ ಆಯ್ತು ನೋಡಿ ಮತ್ತೆ ಮಲಗ್ಬಿಟ್ಟೆ. ಅಂದ್ರೆ ನೀವ್ ಹೇಳ್ದಾಗ ಯಾವ್ದೇ ರೀತಿ ಹೀಗೆ ಸಡನ್ ಆಗಿ ಎಚ್ಚರ ಆಗೋದು ಹೀಗೆ. ಆಮೇಲೆ ಇನ್ನೊಂದು ಗಮನಿಸಿ, ಇಷ್ಟು ದಿವಸಗಳ ಕಾಲ ನಿಮ್ಗೆ ವಾಶ್ರೂಮ್ ಹೋಗ್ಬೇಕು ಅಂತ ಎಚ್ಚರ ಆಗ್ತಾ ಇದ್ದು ಕಂಟಿನ್ಯೂಸ್ ಆಗಿ ಡೈಲಿ ಇದೆಯಾ ಅನ್ನೋದನ್ನ ಫಸ್ಟ್ ಗಮನಿಸಿ. ಡೈಲಿ ಕರೆಕ್ಟ್ ಆಗಿ ಒಂದು ಟೈಮ್ಗೆ ಎದ್ದು ನಾನು ವಾಶ್ರೂಮ್ಗೆ ಹೋಗ್ತೀನಿ ಅನ್ನೋದು ಏನಾದ್ರು ಅಭ್ಯಾಸ ಆಗಿದ್ರೆ ಇದು ಅದೇ ತರದೊಂದು ಅಭ್ಯಾಸ. ಇಷ್ಟು ದಿನ ಇಲ್ದೇ ಇರೋದು ಈ ಸಮಯದಲ್ಲಿ ಆತರ ಎಚ್ಚರ ಆಗತ್ತೆ ಅಂದ್ರೆ ಅದು ಕಾರಣ ಆ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಆಕ್ಟಿವೇಶನ್ ಮಾಡಿರೋದು. ಗುರುಗಳ ನನ್ಗೂ ಸೇಮ್ ನೀವ್ ಹೇಳಿದ ಅದೇ ಆಗಿದೆ, ನನ್ಗೂ ಅನುಭವ ಆಗಿದೆ. ಇವಾಗ ನೀವ್ ಹೇಳಿದ್ರಲ್ಲ, ಡೈಲಿ ಆತರ ಎದ್ದೊಳ್ತಾ ಇರ್ಲಿಲ್ಲ, ಬಟ್ 2 days ಇಂದ ಆ ಟೈಮ್ಗೆ ಎದ್ದೊಳ್ತಾ ಇದ್ದೀನಿ. 2 ಸಲ, 4 ಗಂಟೆಗೆ ಒಂದ್ಸಲ, 3 ಸೂಚನೆ ಇರ್ತದೆ. ಓಕೆ, ಇದೊಂದು ಹೊಸ ಅನುಭವ. ಈ ಹೊಸ ಅನುಭವನು ನಾನು ಬರೆದಿಟ್ಕೋಬೇಕು. ಕೆಲವ್ರಿಗೆ ಕಂಟಿನ್ಯೂಸ್ ಆಗಿ ಆ ರೀತಿ ಇರೋದಿಲ್ಲ. ಅವರು ರಾತ್ರಿ ಮಲ್ಕೊಂಡ್ರೆ ಬೆಳಗ್ಗೆ ಎಚ್ಚರ ಆಗೋದು, ವಾಶ್ರೂಮ್ಗೆ ಅಂತ ಎದ್ದೊಳೋದಿಲ್ಲ. ಆದ್ರೆ ಇಂತಹ ಸಂದರ್ಭದಲ್ಲಿ ಅದು ವಾಶ್ರೂಮ್ಗೆ ಅಂತಾನೆ ಎಚ್ಚರ ಆಗ್ತಾರೆ. ಕಾರಣ ಏನು ಅಂದ್ರೆ ಇದನ್ನು ಎಚ್ಚರಿಸುವಂತಹ ಒಂದು ವಿಧಾನದ ಅಷ್ಟೇ. ಅದನ್ನ ನೀವು ರೆಕಗ್ನೈಸ್ ಮಾಡಿ. ಜೈ ಗುರುದೇವ್. ಗುರುಜಿ, ನಾನು ಹಾಗೆ ನಿನ್ನೆ ಹಾಗೆ ಪ್ರೋಸೆಸ್ ಮಾಡಿ ಮಲಗಿದ್ದೆ ಗುರುಜಿ. ಮಗಳಿಗೂ ಹೇಳಿದ್ದೆ, ಯಾಕಂದ್ರೆ ಅವಳು 11:30 12 ತನಕ ಕೆಲವೊಮ್ಮೆ ಮೊಬೈಲ್ ನೋಡಿ ಕೂತ್ಕೊಳ್ತಾಳೆ. ಇವತ್ತು ಬೇಗ ಮಲ್ಗೋ, ಈಗೀಗ ನನ್ಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಆಕೆ 3 ಗಂಟೆಗೆ ಮಲಗಿದ್ರು ತೊಂದ್ರೆ ಇಲ್ಲ, ಅಲ್ಲಿವರೆಗೂ ನಿಮ್ಮನ್ನ ಮಲಗಿಸತ್ತೆ. ಆಕೆ ಮಲ್ಕೊಂಡಾಗ ಸಬ್ ಕಾನ್ಶಿಯಸ್ ಮೈಂಡ್ 4ವರೆಗೆ ಓಪನ್ ಆಗ್ಲಿ, ಅವಾಗ ನಿಮ್ನ ಎಚ್ಚರ ಮಾಡತ್ತೆ. ಹಾಗೆ ಹೇಳಿದ್ದೆ ಅವಳಿಗೆ, ಅಂದ್ರೆ ನಂಗೆ ಗೊತ್ತಿಲ್ಲ ಅಲ್ಲ ಇದ್ರ ಬಗ್ಗೆ ಅಂತ ಹೀಗೆ ಹೇಳ್ದೆ. ಮತ್ತೆ ನಾನು ಪ್ರೋಸೆಸ್ ಮಾಡಿ ಮಲಗಿದೆ. ಪ್ರೋಸೆಸ್ ಮಲಗುವಾಗ ನನ್ ಕರೆಕ್ಟ್ 11:30ಕ್ಕೆ ಟಪ್ ಅಂತ ಕಣ್ಣು ಓಪನ್ ಆಯ್ತು ನಂದು. ನನ್ಗೆ ಅದು ನಿಜವಾಗಿ ಒಂಥರ ಇದಾಯ್ತು.
ಅದ ಕೂಡ ಅಯ್ಯೋ ಇದು ನಾನು 10 ಕಾಲಿಗೆ ಮಲಗಿದ್ದೆ, 11:30ಕ್ಕೆ ಟೈಮ್ ನೋಡ್ತೀನಿ 11:30. ಅಯ್ಯೋ ಇಷ್ಟು ಬೇಗ ಅವಳು ಸಬ್ ಕಾನ್ಶಿಯಸ್ ಮೈಂಡ್ ಅವಳದ್ದು ಆಕ್ಟಿವೇಟ್ ಆಯ್ತಾ ಅಂತ ಒಮ್ಮೆ ನನ್ನ ಮನಸ್ಸಲ್ಲಿ ಅನುಮಾನ ಶುರುವಾಯ್ತು. ಅಂದ್ರೆ ನನ್ಗೆ ಧ್ಯಾನ ಮಾಡಿ ಹೆಚ್ಚಾಗಿನೋ ಏನೋ ಗುರುಜಿ, ರಾತ್ರಿ ನಿದ್ದೆ ಕಡಿಮೆ ಆಗ್ತಿದೆ ನಂದು. ಸತ್ಯವಾಗಿ ಹೇಳ್ಬೇಕಾದ್ರೆ ನಾನು 10 ಗಂಟೆಗೆ ಮಲಗಿದ್ರು ನಾನು 12:30ಕ್ಕೆ ಎಚ್ಚರ ಆಗಿ ಮತ್ತೆ ನನ್ಗೆ ಹೆಚ್ಚು ನಿದ್ದೆ ಬರಲ್ಲ ನನ್ಗೆ ಅಂತ. ಬೆಳಿಗಿನ ಹೊತ್ತು ನಂಗೆ ಏನಿರಲ್ಲ, ಅದು ನಿದ್ದೆ ಬೀಳಿಲ್ಲ ಅಂತ ಏನೇ ಇರಲ್ಲ. ಆದ್ರಿಂದ ಅಂತವೆಲ್ಲ ಮನ್ಸಲ್ಲಿ ಆಲೋಚನೆ ಬರ್ಲಿಕ್ಕೆ ಶುರು ಆಯ್ತು. ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ನಾನು, ನೋಡೋಣ ಹಾಗಿರ್ಲಿಕ್ಕಿಲ್ಲ ಅಂತ. ಮತ್ತೆ ನನ್ಗೆ ಇದಾಯ್ತು. ಆದ್ರೂ ಮತ್ತೆ ಒಂದು 15 ನಿಮಿಷ ಬಿಟ್ಟು ಅವಳ ರೂಮಿಗೆ ಹೋದೆ. ಅವಳ ಕೈಯೆಲ್ಲ ಹೀಗೆ ಹೀಗೆ ಮಾಡ್ತಿದ್ಲು. ಅಯ್ಯೋ ಇವಳೆಂತದ್ದು ಸುಮ್ನೆ ಇಲ್ಲ, ಕೈಯೆಲ್ಲ ಮೂವ್ಮೆಂಟ್ ಮಾಡ್ತಿದ್ದಾಳಲ್ಲ, ಈಗ ನಾನು ಪರ್ಮಿಷನ್ ಕೊಟ್ರೆ ಅವಳಿಗೆ ತೆಕೊಳ್ತಾಳ ಇಲ್ವಾ ಇವಳು ಅಂತ. ಆದ್ರೂ ಎಂತ ಮಾಡಿದೆ, ಆದ್ರೂ ಅವಳಿಗೆ ಹೇಳ್ಬಿಟ್ಟು ನೀವೇನೇನು ಹೇಳ್ಬೇಕಂತ ಹೇಳಿದ್ದೀರೋ ಅದೆಲ್ಲ ಹೇಳ್ಬಿಟ್ಟು ಮತ್ತೆ ವಾಪಸ್ ಬಂದು ಮಲಗಿದೆ ಗುರುಜಿ. ಆ ಕೈಗಳೆಲ್ಲ ಮೂಮೆಂಟ್ ಮಾಡೋದು, ಕಣ್ ಮೂಮೆಂಟ್ ಮಾಡೋದು, ಇವೆಲ್ಲವೂ ಸುಪ್ತ ಅವಸ್ಥೆಯಲ್ಲಿ ಆಗೋದೆ. ಡೀಪ್ ಸ್ಲೀಪ್ ಅಲ್ಲಿ ಆಗಲ್ಲ. ಡೀಪ್ ಸ್ಲೀಪ್ ಅಲ್ಲಿ ಸತ್ತೆಣ ಮಲಗಿರ್ತೀವಿ ನಾವು. ಆ ಅರೆ ನಿದ್ರಾವಸ್ಥೆಯಲ್ಲೇ ಒದ್ದಾಡೋದು, ಏನೇನು ಕನಸುಗಳು ಬೀಳ್ತಾ ಇರ್ತೋ ಅದೇ ರೀತಿ ಆಕ್ಟಿಂಗ್ ಮಾಡೋದು, ಇವೆಲ್ಲ ಆಗೋದು ಆ ಸಬ್ ಕಾನ್ಶಿಯಸ್ ಸ್ಟೇಟ್ ಅಲ್ಲೇ. ಓಕೆ. ಆಮೇಲೆ ಇನ್ ಕೆಲವರು ಬೆಳಗ್ಗೆ ಏನೆಲ್ಲ ನಡೆದಿದ್ವಿ ಅದನ್ನ ರಾತ್ರಿ ಹೊತ್ತು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ, ಕನ್ವರ್ಸೋದು, ರಾತ್ರಿ ಎಲ್ಲ ಕನ್ವರ್ಸೋದು. ಹಾಗೆ. ನಮಸ್ತೆ. ನೀವು ಎಲ್ಲಿಯವರಮ್ಮ ತಾವು? ವಂದನಾ ಮೇಡಮ್, ಯಾವ ಭಾಗದವರು? ರಿಪ್ಪನ್ಪೇಟೆಯಿಂದ ಸರ್. ನಿಮ್ ಭಾಷೆ ತುಂಬಾ ಚೆನ್ನಾಗಿದೆ. ಆ ಅಲ್ಲ ಭಾಷೆ ಅಲ್ಲ, ನಮ್ದು ಮೂಲ ಉಡುಪಿ ಸರ್. ಉಡುಪಿ ಮಂಗಳೂರು ಈ ಕಡೆ ಭಾಷೆ ಬಹಳ ಅದ್ಭುತವಾಗಿದೆ. ತುಂಬಾ ಜನ ಇದ್ದಾರೆ ಈ ಕ್ಲಾಸಲ್ಲಿ. ಮಾತಾಡಿದ್ರೆ ಹೀಗೆ ಕೇಳಿಸ್ಕೊಳ್ಳೋದು, ಎಲ್ಲಿ ಮಾತಾಡಿದ್ರು ಮೇಡಮ್ ನೀವು ಮಾತಾಡೋದು ತುಂಬಾ ಖುಷಿ ಆಗ್ತದೆ ಅಂತ. ಈಗ ತುಂಬಾ ಜನ ಇದ್ದಾರೆ. ತೇಜಸ್ವಿ ಅಮ್ಮವ್ರು ಇರ್ಬೋದು, ನಾಗರತ್ನಮ್ಮ ಅವ್ರು ಇರ್ಬೋದು, ಜಯಶ್ರೀ ಅಮ್ಮವ್ರು ಇರ್ಬೋದು, ತುಂಬಾ ಜನ ಇದ್ದಾರೆ. ಸೊ ನಿಮ್ ಭಾಷೆ ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು. ಎಲ್ಲಾರ್ದು ಚೆನ್ನಾಗಿದೆ, ಕ್ಷಮೆಯಲ್ಲಿ. ಗುರುಗಳೇ ನಮಸ್ತೆ. ನಮಸ್ತೆ ಗುರುಗಳೇ, ನೀವ್ ಹೇಳಿದ ಅಭ್ಯಾಸ ಮಾಡಿದೆ. ಅಂದ್ರೆ ನಮ್ಮ ಮನೆಯವರು ಫುಲ್ ಎನಿ ಟೈಮ್ ಅಲರ್ಟ್ ಇರ್ತಾರೆ. ಯಾವ ಟೈಮ್ ಅಲ್ಲಾದ್ರೂ ಕೂಡ ಅವರು ಎಚ್ಚರ ಇರ್ತಾರೆ. ನಾನು ಟ್ರೈ ಅವರು ಇದನ್ನೆಲ್ಲ ಕೇಳಿಸ್ಕೊಂಡಿದ್ರು, ಇದೆಲ್ಲ ಕ್ಲಾಸ್ ಕೇಳ್ತೀನಿ ಅಂತ ಅವ್ರಿಗೆಲ್ಲ ಗೊತ್ತಿತ್ತು. ಮುಂಚೆನೆ ಹೇಳಿದ್ರು, ನೋಡೋಣ ನನ್ ಮೇಲೆ ಟ್ರೈ ಮಾಡು ಅಂತ ಹೇಳಿದ್ರು. ಓಕೆ ಆಯ್ತು ಅಂತ ಹೇಳ್ಬಿಟ್ಟು ನಾನು ಮಲ್ಗೋದಕ್ಕೆ 11 ಆಯ್ತು. ಆಯ್ತು ಅಂತ ಹೇಳಿ ಅವ್ರ ಎಚ್ಚರನೇ ಇದ್ರು. ನೋಡೋಣ ಅಂದ್ಬಿಟ್ಟು ನೀವ್ ಹೇಳಿದ್ದೆಲ್ಲ ಮಾಡ್ಬಿಟ್ಟು ಮಲಗ್ದೆ. ಸೊ ಅವ್ರು ಮಲಗಿದ್ರು, ಡೀಪ್ ಆಗಿ ಹೋಗಿದ್ರು. ನಾನು ಎಚ್ಚರ ಇದಾರನೋ ಅಂತ ಇದು ಮಾಡಿದೆ. ಬಟ್ ನಾನ್ ಹೇಳಿದ್ನಲ್ಲ ಆ ಟೈಮಲ್ಲಿ ನನ್ಗೆ ಎಚ್ಚರ ಆಗ್ಲಿ ಅಂದ್ಬಿಟ್ಟು ಪಕ್ಕ 2:15 ಎಚ್ಚರ ಆಯ್ತು ಗುರುಗಳೇ. ನಾನು ಅವ್ರಿಗೆ ಏನ್ ಹೇಳ್ಬೇಕೆಲ್ಲ ಹೇಳ್ಬಿಟ್ಟು ಮಲಗ್ದೆ. ಮತ್ತೆ ಮಾರ್ನಿಂಗ್ ವಾಕ್ ಎಲ್ಲ ಹೋಗ್ತಾರೆ. ಅವಾಗ 5:30 ಎದ್ದಾಗ ಕೇಳಿದ್ರು ನನ್ಗೆ ಏನಾರು ನಾನ್ ಕೇಳ್ದೆ, ನಾನ್ ಏನಾರು ಹೇಳಿದ್ದೀನಿ ಕೇಳಿಸ್ತಾ ಅಂದ್ಬಿಟ್ಟು. ಇಲ್ಲ ಏನು ಗೊತ್ತಿಲ್ಲ ನಂಗೆ ಎಚ್ಚರ ಇಲ್ಲ ಅಂತ ಹೇಳಿದ್ರ. ಸೊ ನನಗೆ ವರ್ಕೌಟ್ ಆಗಿದೆ ಗುರುಗಳೇ. ಅವ್ರಿಗೇನೇ ಆಗಿರ್ಲಿ, ಅವ್ರು ಕೇಳಿಸ್ಕೊಳ್ದೆ ಇರ್ಲಿ, ಸಬ್ ಕಾನ್ಶಿಯಸ್ಗೆ ಏನು ಹೋಗ್ಬೇಕು ಅದು ಹೋಗಿರ್ತದೆ. ಓಕೆ. ಅಭ್ಯಾಸ ಮಾಡ್ಬೇಕಷ್ಟೆ. ಅಭ್ಯಾಸ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಆಮೇಲೆ ನೀವು ಸೂಚನೆ ಕೊಟ್ಟ ಮೇಲೆ ಸುಮ್ನೆ ಆರಾಮಾಗಿ ಮಲಗಿಡ್ಬೇಕು. ಆಮೇಲೆ ಎದ್ದು ಒಂದ್ ರೌಂಡ್ ಈಚೆ ಹೋಗೋದು, ಬೇರೆ ಏನು ಯೋಚನೆ ಮಾಡೋದು, ಆಮೇಲೆ ಮೊಬೈಲ್ ಹಿಡ್ಕೊಳ್ಳೋದು, ಅವೆಲ್ಲ ಮಾಡಬಾರ್ದು. ಅವೆಲ್ಲ ಮಾಡಿದಾಗ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ ಸಬ್ ಕಾನ್ಶಿಯಸ್ಗೆ. ಕನ್ಫ್ಯೂಷನ್ ಆದಾಗ ಸಂಪೂರ್ಣ ಬಿಟ್ಬಿಡುತ್ತೆ, ಅದನ್ನ ಆಲೋಚನೆ ಬಿಟ್ಬಿಡುತ್ತೆ. ಸೊ ಹಾಗಾಗಿ ನಾವು ಅದನ್ನ ಅಭ್ಯಾಸ ಮಾಡಿದ ತಕ್ಷಣ ಸುಮ್ನೆ ಹಂಗೆ ಮಲಗ್ತಾ ಇರ್ಬೇಕಷ್ಟೇ. ಅದಕ್ಕೆ ಹೇಳಿದೆ, ನಿಮ್ದು ಏನೇನಿದೆ ಎಲ್ಲ ಮುಗಿಸ್ಕೊಳ್ಳಿ ಮೊದ್ಲು. 11 ಗಂಟೆ ಆಗ್ಲಿ ಮಾಡಿದಾಗಿಂದ ಮೊಬೈಲ್ ಅವಾಯ್ಡ್ ಆಗಿದೆ ಗುರುಗಳೇ, ನೈಟ್ ಟೈಮ್. ಥ್ಯಾಂಕ್ ಯು. ಪ್ರತಿಯೊಂದು ಕ್ಷಣವನ್ನ ಆನಂದದಿಂದ ಅನುಭವಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆಂದ್ರೆ ಭಗವಂತ ಕೊಟ್ಟಿರುವಂತ ಒಂದು ಅಲ್ಪ ಸಮಯ, ಆ ಅಲ್ಪ ಸಮಯವನ್ನ ಆನಂದವಾಗಿ ಕಳಿಬೇಕು. ನಾವು ಆ ನಿದ್ರೆ ಮಾಡೋ ಸಂದರ್ಭದಲ್ಲಿ ಕಣ್ಣು ತೂಗಿಸ್ತಾ ಇರುತ್ತೆ, ಆದ್ರೆ ಮೊಬೈಲ್ ಬಿಡೋದಿಲ್ಲ. ಆ ಮೊಬೈಲ್ಗೆ ನಾವು ಅಟ್ಯಾಚ್ ಆಗ್ಬಿಟ್ಟಿದ್ದೀವಿ. ಆರಾಮಾಗಿ 10 ಗಂಟೆ ಒಳಗಡೆ ಆರಾಮಾಗಿ, ಸಾಧ್ಯ ಆದ್ರೆ ಒಂದ್ 10:30, 11 ಗಂಟೆ ಒಳಗಡೆ ಆರಾಮಾಗಿ ಮಲಗಿಡ್ಬೇಕು. ಆಮೇಲೆ ಮುಂದಿನ ದಿನಗಳಲ್ಲಿ ಮಲಗ್ಬೇಕು ಅಂತ ಅನ್ಕೊಂಡ್ರು ಮಲಗೋಕ್ ಆಗೋದಿಲ್ಲ. ನಿದ್ರೆ ಮಾಡ್ಬೇಕು ಅನ್ಕೊಳ್ತೀವಿ, ನಿದ್ರೆ ಬರೋದಿಲ್ಲ ನ್ಯಾಚುರಲಿ. ಆಗ ನಾವು ಸ್ಲೀಪಿಂಗ್ ಟ್ಯಾಬ್ಲೆಟ್ಗಳನ್ನ ತಗೊಂಡು ಮಲ್ಕೊಳ್ಳೋದು. ಸೊ ಹಾಗಾಗಿ ಆ ಭಗವಂತ ಕೊಟ್ಟಿರುವಂತ ಕ್ಷಣಗಳನ್ನ ಆನಂದವಾಗಿ ಅನುಭವಿಸಿ. ಅದ್ ಮತ್ತೆ ಸಿಗಲ್ಲ ಅದು. ಇದು ಅರ್ಥ ಆಗಿದೆಯಲ್ಲ ಈ ಅಭ್ಯಾಸ? ಗುರುಜಿ ನೀವ್ ಹೇಳಿದ್ರಿ ಮಕ್ಳು ಶೇಪ್ ಮಾಡ್ಬೇಕಾದ್ರೆ ಅಂದ್ರೆ ಅಕ್ಕಪಕ್ಕ ತಿರ್ಕೊಬೇಕಾದ್ರೆ ಅವಾಗ ಆಲ್ಫಾ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಅಲ್ವಾ ಗುರುಜಿ?
ಹೌದು. ಅವಾಗ ಆಲ್ಫಾ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ನಮ್ಗೆ ಏನಾದ್ರು ಎಚ್ಚರಿಕೆ ಆದ್ರೆ ಅವಾಗ ನಾವು ಇದ್ ಮಾಡ್ಬೋದಾ? ಯಾಕಂದ್ರೆ ಬಿಕಾಸ್ ನನ್ ಮಗ ನನ್ ಪಕ್ಕನೆ ಮಲ್ಕೊಳ್ಳೋದು. ಸೊ ಕೈ ಕಾಲು ಹಲ್ಲಾಡಿದ್ರೆ ನನ್ಗೆ ಟಚ್ ಆಗತ್ತೆ. ಸೊ ಅವಾಗ ನಾನು ಮಾಡ್ಕೊಬಹುದಲ್ವಾ ಗುರುಜಿ ಇದನ್ನ? ಹಂಗೂ ಮಾಡ್ಬೋದು, ಆದ್ರೆ ಎಕ್ಸಾಕ್ಟ್ ಆಗಿ ನಿಮ್ಗೆ ನಾರ್ಮಲಿ ಗೊತ್ತಾಗಲ್ಲ, ಅವರು ಸಬ್ ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಇದಾರೆ ಅಂತ ಗೊತ್ತಾಗಲ್ಲ. ಓಕೆ. ಆದ್ರೆ ನೀವು ಅಭ್ಯಾಸ ಮಾಡ್ಕೊಂಡು ಮಲ್ಕೊಂಡ್ರೆ ಬಹಳ ಒಳ್ಳೇದು. ಅದು ಪರ್ಫೆಕ್ಟ್ ಆಗಿ ಸರ್ವಶಕ್ತ, ಸರ್ವಜ್ಞಾನಿ, ಸರ್ವವ್ಯಾಪ್ತಿ. ನೀವು ಒಂದೇ ಒಂದು ಸೂಚನೆಯನ್ನ ಕೊಟ್ರೆ ಆ ಸಬ್ ಕಾನ್ಶಿಯಸ್ ಮೈಂಡ್ ಓಪನ್ ಆಗೋದನ್ನೇ ಕಾಯ್ಕೊಂಡಿರ್ತದ ಮನಸ್ಸು. ಅಲ್ಲಿ ಓಪನ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ನಿಮ್ನ ಎಚ್ಚರ ಮಾಡುತ್ತದ. ಅವ್ನು ಜಾಗೃತ ಆಗಿದ್ದಾನೆ ಎದೊಳ ಮೇಲೆ ಅಂತ ಎದೊಳ್ಸುತ್ತೆ. ಓಕೆ. ಬಟ್ ಇವಾಗ ನೀವು ಆರಾಮಾಗಿ ಕುತ್ಕೊಂಡು ಅಲ್ಲೇ ಸೂಚನೆ ಕೊಟ್ಟು ಹಂಗೆ ಮಲ್ಕೊಳ್ಳಿ ಅಷ್ಟೇ. ಹಾ, ಅಂದ್ರೆ ಇವಾಗ ನಮ್ಗೆ ಎಚ್ಚರಿಕೆ ಅಂದ್ರೆ ಯಾವ ತರ ಬೇಕಾದ್ರೂ ಆಗ್ಬೋದಲ್ಲ ಗುರುಜಿ? ಇವಾಗ ಯಾವ ತರ ಬೇಕಾದ್ರೂ ಆಗ್ಬೋದು. ಕೈಯಲ್ಲಿ ಹಿಂಗ್ ಟಚ್ ಮಾಡ್ಬೋದು, ಹಿಂಗ್ ಹೊಡಿಬಹುದು, ಅಥವಾ ಹಿಂಗಾದ್ರೂ ಆಗ್ಬಹುದು. ಅದನ್ನು ಏನಾದ್ರೂ ಆಗ್ಬೋದು. ಅದು ನಿಮ್ಗೆ ಎಚ್ಚರ ಆಗತ್ತೆ. ಆ ಸಮಯ ನೋಡ್ಕೊಳ್ಳಿ, ಆ ಸೂಚನೆ ಕೊಡಿ ಅಲ್ಲಿಗೆ ಆರಾಮಾಗೆ ಅಷ್ಟೇ. ಅಂದ್ರೆ ಫಸ್ಟ್ ಮಲ್ಕೊಬೇಕಾದ್ರೆ ನೀವು ಹೇಳ್ದಂಗೆ ಲಿಫ್ಟ್ದು ಅವೆಲ್ಲ ಕಲ್ಪನೆ ಮಾಡ್ಕೊಂಡು ನನ್ ಮಗನ್ಗೆ ಎಚ್ಚರ ಸ್ಥಿತಿ ಬರ್ಬೇಕಾದ್ರೆ ಆಲ್ಫಾ ಸ್ಥಿತಿ ಹಂಗೆ ಅಲ್ವಾ? ಕರೆಕ್ಟ್ ಅಲ್ವಾ ಗುರುಜಿ? ತಿರ್ಗಾ ಆಲ್ಫಾ ಸ್ಥಿತಿ ಬಂದಾಗ ಹೆಸರೇನು? ಆ ಮಗುವಿನ ಹೆಸರೇನು? ಯೋಗೇಶ್. ಯೋಗೇಶನ ಮನಸ್ಸು ಆಲ್ಫಾ ಸ್ಥಿತಿಗೆ ಹೋದಾಗ ನಾನು ಎಚ್ಚರ ಮಾಡು ಅಷ್ಟೇ. ಯೋಗೇಶನ ಮನಸ್ಸು ಆಲ್ಫಾ ಸ್ಥಿತಿಗೆ ಹೋದಾಗ ನಾನು ಎಚ್ಚರ ಮಾಡು. ಯೋಗೇಶನ ಮನಸ್ಸು ಆಲ್ಫಾ ಸ್ಥಿತಿಗೆ ಹೋದಾಗ ನಾನು ಎಚ್ಚರ ಮಾಡು. ಈ 3 ಬಾರಿ ಹೇಳ್ಕೊಂಡು ಫಸ್ಟ್ ನಿಮ್ ಮನಸ್ಸಿಗೆ ನೀವು ಸೂಚನೆಯನ್ನ ಕೊಟ್ಕೊಳ್ಳಿ. ಓ ನನ್ನ ಸುಪ್ತ ಮನಸ್ಸೇ, ಓ ಮೈ ಡಿಯರ್ ಸಬ್ ಕಾನ್ಶಿಯಸ್ ಮೈಂಡ್, ಯೋಗೇಶನ ಮನಸ್ಸು ಆಲ್ಫಾ ಸ್ಥಿತಿಗೆ ಹೋದಾಗ ನಾನು ಎಚ್ಚರ ಮಾಡು. ಸ್ವಲ್ಪ ಪ್ರೀತಿಯಿಂದ ಹೇಳಿ. ಆ 3 ಬಾರಿ ಪ್ರೀತಿಯಿಂದ ಹೇಳ್ಕೊಂಡು ಆರಾಮಾಗಿ ಮಲ್ಕೊಳ್ಳಿ, ಎಚ್ಚರ ಮಾಡುತ್ತೆ. ನಾವ್ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. 100% ಅಭ್ಯಾಸ ಮಾಡಿ. ಗುರುಗಳೇ, ಕೊನೆಯಲ್ಲಿ ಏನಾದ್ರು ಹೇಳ್ಬೇಕಾಗ್ ಬರುತ್ತಾ? ಅಂದ್ರೆ ಸ್ಟಾರ್ಟಿಂಗ್ ಹೇಳ್ತೀವಿ ನೆಗೆಟಿವ್ ಎಲ್ಲ ನಿನ್ನ ಎಡ ಭಾಗದಿಂದ ನೆಗೆಟಿವ್ ಅಂತ ಹೇಳೋದ್ ಬೇಡ. ನಿನ್ನೆಲ್ಲ ಡಿಸ್ಕಂಫರ್ಟ್ ಗಳೆಲ್ಲ ಈಚೆ ಹೋಗ್ತಾ ಇದೆ. ಲೋಡೆಡ್ ಎಮೋಷನ್ಸ್ ಗಳೆಲ್ಲ ಈಚೆ ಹೋಗ್ತಾ ಇದೆ. ಲೆಫ್ಟ್ ಬಾಡಿ ಮೂಲಕ ಹೋಗ್ತಾ ಇದೆ. ಸಂಪೂರ್ಣ ಹೆಲ್ದಿ ಆಗಿದೆಯಾ, ಆರೋಗ್ಯವಾಗಿದೆಯಾ? ಫಸ್ಟ್ ಅದನ್ನ ಹೇಳ್ಬೇಕು. ಫಸ್ಟ್ ಸ್ಟೆಪ್ ಬರ್ಕೊಳ್ಳಿ. ನೀಟಾಗಿ ನಿಮ್ಗೆ ಇನ್ನೂ ಸ್ಪಷ್ಟವಾದ ಕ್ಲಾರಿಟಿ ಬರಲಿ. ನೀವು ಆ ಮಗುವಿನ ಹತ್ರ ಹೋದಾಗ ಫಸ್ಟ್ ನೀವು ಹೇಳ್ಬೇಕಾಗಿರೋದು, ನನ್ನ ಮಾತುಗಳನ್ನ ಯೋಗೇಶನ ಮನಸ್ಸು ಅಥವಾ ಪ್ರಶಾಂತನ ಮನಸ್ಸು ಅಥವಾ ಇನ್ನೊಂದರ ಮನಸ್ಸು ಅಥವಾ ಹೆಸರನ್ನ ಹೇಳಿ. ನೀವು ನನ್ನ ಮಾತನ್ನ ಯೋಗೇಶನ ಮನಸ್ಸು ಪೂರ್ಣವಾಗಿ ಕೇಳಿಸ್ಕೊಳ್ತಾ ಇದೆ. ಮೊದಲನೇ ಸ್ಟೆಪ್. ಫಸ್ಟ್ ಸ್ಟೆಪ್ಪು, ಆ ಮಗುವಿನ ಹತ್ರಕ್ಕೆ ಹೋಗಿ ಕುತ್ಕೊಂಡಾಗ ನನ್ನ ಮಾತನ್ನ ಪೂರ್ಣವಾಗಿ ಯೋಗೇಶನ ಮನಸ್ಸು ಕೇಳಿಸ್ಕೊಳ್ತಾ ಇದೆ. ಫಸ್ಟ್ ಅಫರ್ಮೇಶನ್ ಅದ್ ಕೊಡ್ಬೇಕು. ನಿಮ್ಮ ಮಾತನ್ನ ಅಷ್ಟೇ ಕೇಳಿಸ್ಕೊಳುತ್ತೆ. ಎರಡನೇದು, ನಿನ್ನೆಲ್ಲ ಡಿಸ್ಕಂಫರ್ಟ್ ಗಳೆಲ್ಲ ಲೆಫ್ಟ್ ಬಾಡಿಯ ಮೂಲಕ ಈಚೆ ಹೋಗ್ತಾ ಇದೆ. ನೀನೆಲ್ಲ ಎಮೋಷನ್ಸ್ ಗಳಿರ್ಬೋದು. ಕೆಲವು ಮಕ್ಕಳುಗಳು ಕೆಲವು ಎಮೋಷನಲಿ ತುಂಬಾ ಡ್ಯಾಮೇಜ್ ಆಗಿರ್ತಾರೆ. ವಿಪರೀತ ಹಠ ಮಾಡೋದು, ವಿಪರೀತ ಭಯ ಪಡೋದು. ಆ ಮಕ್ಕಳಲ್ಲಿ ಏನೇನೋ ಪ್ರಾಬ್ಲಮ್ಗಳಿದೆಯೋ ಅದನ್ನ ದಯವಿಟ್ಟು ಫಸ್ಟ್ ನೀವು ಒಂದ್ಸರಿ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಆಮೇಲೆ ಸಣ್ಣ ಪುಟ್ಟದ್ಗೆಲ್ಲ ಅಳೋದು, ಸಣ್ಣ ಪುಟ್ಟದ್ಗೆಲ್ಲ ವಿಪರೀತ ಕೋಪ ಮಾಡ್ಕೊಳ್ಳೋದು, ಸಿಕ್ಕಿದ್ನೆಲ್ಲ ಹೊಡೆದಾಕೋದು ಮಾಡ್ತಾರೆ ಕೆಲವು ಮಕ್ಕಳು. ಅವರಲ್ಲಿ ಲೋಡೆಡ್ ಎಮೋಷನ್ಸ್ ಇದೆ, ಹೃದಯದಲ್ಲಿ ವಿಪರೀತ ಲೋಡೆಡ್ ಇದೆ, ಅದಕ್ಕೆ ಹಂಗ ಆಗ್ತಾರ ಅವರು. ಸೊ ನೀವಲ್ಲಿ ಹೇಳ್ಬೇಕು, ನಿನ್ನೆಲ್ಲ ಡಿಸ್ಕಂಫರ್ಟ್ ಗಳೆಲ್ಲ ಲೆಫ್ಟ್ ಬಾಡಿ ಮೂಲಕ ಈಚೆ ಹೋಗ್ತಾ ಇದೆ. ಆ ಮಗುವಿನಲ್ಲಿ ವಿಪರೀತ ಭಯ ಇತ್ತು ಅಂದ್ರೆ ಆ ಭಯದ ಕೊಳೆಗಳೆಲ್ಲ ಈಚೆ ಹೋಗ್ತಾ ಇದೆ, ಕಂಪ್ಲೀಷನ್ ಹೋಗ್ತಾ ಇದೆ. ಕಂಪ್ಲೀಟ್ ಆಗಿ ಹೋಗಿದೆ. ಆ ಮಗುವಿನಲ್ಲಿ ವಿಪರೀತ ಕೋಪಗಳಿದ್ರೆ ಆ ಕೋಪ ಅನ್ನುವಂತಹದ್ದೆಲ್ಲವೂ ಈಚೆ ಹೋಗ್ತಾ ಇದೆ, ಕೊಳೆಗಳೆಲ್ಲ ಈಚೆ ಹೋಗಿದೆ. ನೀನು ಸಂಪೂರ್ಣ ಹೆಲ್ದಿ ಆಗಿದೆಯಾ, ಖುಷಿಯಾಗಿದೆಯಾ, ಶಾಂತವಾಗಿದೆಯಾ, ಆನಂದವಾಗಿದೆಯಾ? ಇದನ್ನ ಹೇಳ್ಬೇಕು. ಎರಡನೇ ಸ್ಟೆಪ್ ಇದು.
ಮೊದಲು ನನ್ನ ಸೂಚನೆಗಳನ್ನ ಪೂರ್ಣವಾಗಿ ಕೇಳಿಸ್ಕೊಳ್ತಾ ಇದೆ. ಎರಡನೇದು, ಆತನಲ್ಲಿರುವಂತಹ ಫಸ್ಟ್ ಆ ಕೊಳೆಗಳನ್ನೆಲ್ಲ ರಿಲೀಸ್ ಮಾಡಿಸ್ಬೇಕು. ಮೊದಲು ಆ ಕೊಳೆಗಳನ್ನೆಲ್ಲ ರಿಲೀಸ್ ಮಾಡಿಸ್ಬೇಕು. ನೀನೆಲ್ಲ ಡಿಸ್ಕಂಫರ್ಟ್ಗಳು, ಅದಕ್ಕೊಂದು 2 ನಿಮಿಷ ಟೈಮ್ ಕೊಡಿ. ಸುಮ್ಮನೆ ಹೇಳಿದ ತಕ್ಷಣ ಮುಂದಕ್ಕೆ ಹೋಗ್ಬೇಡಿ. ಕೆಲವೊಂದೊಂದು ಮಕ್ಕಳು ಸಡನ್ ಆಗಿ ಬಿಡ್ತಾರೆ, ಕೆಲವೊಂದೊಂದು ಮಕ್ಕಳು ನಿಧಾನಕ್ಕೆ ಬಿಡ್ತಾರೆ. ಸುಪ್ತ ಮನಸ್ಸಿನ ಶಕ್ತಿ ಜಾಸ್ತಿ ಇದ್ರೆ ಆ ಮಕ್ಕಳಲ್ಲಿ, ಆ ಅಲೈನ್ಮೆಂಟ್ ಚೆನ್ನಾಗಿದ್ರೆ ಇಮಿಡಿಯೇಟ್ ಆಗಿ ಬಿಟ್ಬಿಡ್ತಾರೆ. ಇಲ್ಲ ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಟ್ಲೀಸ್ಟ್ ಒಂದು 2 ಮಿನಿಟ್ಸ್ ಅದನ್ನ ಹೇಳ್ತಾ ಇರಿ. ನೀನೆಲ್ಲ ಡಿಸ್ಕಂಫರ್ಟ್ಗಳೆಲ್ಲ ಈಚೆ ಹೋಗ್ತಾ ಇದೆ, ನೀನೆಲ್ಲ ಭಯಗಳೆಲ್ಲ ಈಚೆ ಹೋಗಿದೆ, ನೀನೆಲ್ಲ ಆಲೋಚನೆ, ನಕಾರಾತ್ಮಕ ಆಲೋಚನೆಗಳೆಲ್ಲ ಹೋಗಿದೆ, ನಿನ್ನಲ್ಲಿರೋ ಭಯ ಪೀಡನೆಗಳೆಲ್ಲ ಈಚೆ ಹೋಗಿದೆ, ಲೆಫ್ಟ್ ಬಾಡಿ ಮೂಲಕ ಹೋಗ್ತಾ ಇದೆ, ಆ ಕಪ್ಪು ಕೊಳೆ ರೂಪದಲ್ಲಿ ಈಚೆ ಹೋಗ್ತಾ ಇದೆ. ಲಾಸ್ಟ್ ಅಲ್ಲಿ ಹೇಳ್ಬೇಕು ನೀವು, ಎಲ್ಲವೂ ಪೂರ್ಣವಾಗಿ ಹೋಗಿದೆ, ನೀ ಸಂಪೂರ್ಣ ಹೆಲ್ದಿ ಆಗಿದೆಯಾ, ಆರಾಮಾಗಿದೆಯಾ, ಖುಷಿಯಾಗಿದೆಯಾ, ಇದನ್ನ ಹೇಳ್ಬೇಕು. ಒಂದು 2 ಮಿನಿಟ್ಸ್. ಆ ಡಿಸ್ಕಂಫರ್ಟ್ಗಳೆಲ್ಲ ಹೊರ ಹಾಕದ ಮೇಲೆ ಆಮೇಲೆ ನೀವು ಸೂಚನೆ ಕೊಡ್ಬೇಕು. 3ನೇ ಸ್ಟೆಪ್ ಇದು. ನಿಮ್ಗೆ ಪೂರ್ತಿ ಬಾಯಾಟ ಆಗ್ಬಿಡ್ಬೇಕು. ಕಣ್ಮುಂದೆ ಕುತ್ಕೊಂಡಿದ ತಕ್ಷಣ 1ನೇ ಸ್ಟೆಪ್ಪು, 2ನೇ ಸ್ಟೆಪ್ಪು, 3ನೇ ಸ್ಟೆಪ್. ನೀವು ಎಷ್ಟು ಗಂಟೆ ಮಧ್ಯರಾತ್ರಿಯಲ್ಲಿ ಇದ್ರೂ ಇದು ನಿಮ್ಗೆ ನೆನಪಲ್ಲಿ ಇರ್ಬೇಕು. ಆ ಡಿಸ್ಕಂಫರ್ಟ್ಗಳೆಲ್ಲ ಹೊರಗಡೆ ಹಾಕದ ಮೇಲೆ ಆಮೇಲೆ ಸೂಚನೆ ಕೊಡ್ಬೇಕು ನೀವು. ನಿನ್ನ ಹ್ಯಾಂಡ್ ರೈಟಿಂಗ್ ಬಹಳ ಸುಂದರವಾಗಿದೆ, ನಿನ್ ಮಾತು ಅದ್ಭುತವಾಗಿದೆ, ಸ್ಟೇಜ್ ಮೇಲೆ ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಮಾಡುವಂತ ಸಾಮರ್ಥ್ಯ ಇದೆ, ನಿನ್ನ ಧ್ವನಿ ಬಹಳ ಅದ್ಭುತವಾಗಿದೆ, ನೀನು ಅದ್ಭುತವಾಗಿ ನೃತ್ಯವನ್ನ ಮಾಡ್ತೀಯ, ಹೇಳ್ಬೇಕಲ್ಲಿ. ಆ ಸೂಚನೆಗಳನ್ನು ಕೊಡ್ಬೇಕು. ನೀನ್ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇದೆಯಾ, ಯಾವ್ಯಾವ ಮಗುಗೆ ಯಾವ್ಯಾವ ರೀತಿ ಸೂಚನೆ ಕೊಡ್ಬೇಕು ಆ ರೀತಿ ಕೊಡಿ. ನಿಮ್ಗೆ ಯಾವ ತರ ಬೇಕೋ ಆ ರೀತಿ ಕೊಡಿ. ಈ 3 ಸ್ಟೆಪ್ ಅನ್ನ ಫಾಲೋ ಮಾಡಿ. 1ನೇ ಸ್ಟೆಪ್ಪು, ನನ್ನ ಮಾತುಗಳನ್ನ ಈ ಮನಸ್ಸು ಅಥವಾ ಮಗುವಿನ ಹೆಸರು ಹೇಳ್ಬೇಕು ನೀವು. ನನ್ನ ಮಾತನ್ನ ಈ ಪ್ರಶಾಂತನ ಮನಸ್ಸು, ಯೋಗೇಶನ ಮನಸ್ಸು ಪೂರ್ಣವಾಗಿ ಕೇಳಿಸ್ಕೊಳ್ತಾ ಇದೆ. 2ನೇ ಸ್ಟೆಪ್ಪು, ನಿನ್ನೆಲ್ಲ ಡಿಸ್ಕಂಫರ್ಟ್ಗಳೆಲ್ಲ ಈಚೆ ಹೋಗ್ತಾ ಇದೆ, ನಿನ್ನೆಲ್ಲ ರೀತಿಯಾದಂತ ಭಯ, ಹೆದರಿಕೆ, ಕೋಪಗಳೆಲ್ಲ, ಕೊಳೆಗಳೆಲ್ಲವೂ ಈಚೆ ಹೋಗ್ತಾ ಇದೆ. ಎಸ್, ರಿಲೀಸ್, ರಿಲೀಸ್, ರಿಲೀಸ್. ಅದೊಂದು ನೀವು ಫ್ಲೂಯೆನ್ಸಿಯಲ್ಲಿ ಹೇಳ್ಬೇಕು, ಅದನ್ನ ರಾಗವಾಗಿ ಹೇಳ್ಬೇಕು. ಅದನ್ನ ಸಬ್ ಕಾನ್ಶಿಯಸ್ ಮೈಂಡ್ ಬಹಳ ಖುಷಿ ಆಗೋದು ನೀವು ರಾಗವಾಗಿರೋದನ್ನು ಕೇಳಿದಾಗಲೇ. ಅದಕ್ಕೆ ಮ್ಯೂಸಿಕ್ಗೆ ಅಂತ ಶಕ್ತಿ ಇರೋದು. ನೀವೆಷ್ಟೇ ದುಃಖದಲ್ಲಿದ್ರು ಆ ಮ್ಯೂಸಿಕ್ ಕೇಳಿದ್ರೆ ಏನೋ ಒಂದು ರೀತಿ ಖುಷಿ ಆಗತ್ತೆ, ಯಾಕೆಂದ್ರೆ ಸಬ್ ಕಾನ್ಶಿಯಸ್ಗೆ ಇಷ್ಟ ಆಗತ್ತೆ. ಲೆಫ್ಟ್ ಬಾಡಿಯಿಂದ ಹೋಗ್ಬೇಕು ಅಂತ ಹೇಳ್ಬೇಕಲ್ವಾ ಗುರುಜಿ? ಹೌದು, ಲೆಫ್ಟ್ ಬಾಡಿಯಿಂದಾನೇ ಅದು ರಿಲೀಸ್ ಆಗೋದು. ಅದಕ್ಕೆಲ್ಲವೂ ಗೊತ್ತಿದೆ, ಆದ್ರೆ ಅದು ಯಾವುದು ನೆನಪಿಲ್ಲ. ಅದಕ್ಕೆ ನೀವಲ್ಲಿ ನೆನಪಿಸ್ಬೇಕು, ನಿನ್ನ ಲೆಫ್ಟ್ ಬಾಡಿ ಮೂಲಕನೇ ಹೋಗ್ತಾ ಇದೆ ಎಲ್ಲ. ಆಗ ಆಟೋಮೆಟಿಕ್ಲಿ ಬಿಟ್ಬಿಡುತ್ತೆ, ಅದನ್ನೆಲ್ಲವನ್ನ ಹಿಡ್ಕೊಂಡಿರೋದನ್ನೆಲ್ಲ ಬಿಟ್ಬಿಡುತ್ತೆ, ಅದು ಎಲ್ಲ ಹೊಟ್ಟೋಗ್ತದೆ. ಅದು ಕೊಳೆಗಳೆಲ್ಲ, ಭಯಗಳೆಲ್ಲ, ಕೆಲವು ಒಂದೊಂದು ವಿಷಯಗಳನ್ನ ಎಲ್ಲ ಹಿಡ್ಕೊಂಡು ಕುತ್ಕೊಳ್ತಾರೆ. ನೀವೆಲ್ಲ ಕೇಳಿದಿರಲ್ಲ, ಏನಾರೋ ಒಂದು ಮಾತಾಡ್ತಾ ಒಂದು ಸಣ್ಣ ವಿಚಾರ ಬಂದ್ರೆ ಅದನ್ನೇ ದೊಡ್ಡದು ಮಾಡೋದು, ಅದನ್ನೇ ಹಿಡ್ಕೊಳ್ಳೋದು, ದೊಡ್ಡದು ಮಾಡೋದು. ಸಣ್ಣ ವಿಚಾರನ ಅದನ್ನೇ ಹಿಡ್ಕೊಳ್ಳೋದು ಅಂತ ಹೇಳೋದು, ಅದನ್ನೆಲ್ಲ ಬಿಟ್ಬಿಡುತ್ತೆ, ಪೂರ್ಣವಾಗಿ ಬಿಟ್ಬಿಡುತ್ತೆ, ಆರಾಮಾಗಿರತ್ತೆ. ಗುರುಜಿ, ಹಾಗೆ ನೀವ್ ಹೇಳಿದ್ರಿ ನೆಗೆಟಿವ್ ಅಂತ ಹೇಳ್ಬಾರ್ದು ಅಂತ, ಏನಕ್ಕೆ ಅಂತ ಕೇಳ್ಬೋದಾ ಗುರುಜಿ? ನೆಗೆಟಿವ್ ಅಂದ್ರೆ ನಮ್ಮ ಭಾಷೆಗಳಲ್ಲಿ ನಾವು ನಾನಾ ರೀತಿ ಹೇಳ್ತೀವಿ. ನಿನ್ನಲ್ಲಿರೋ ನೆಗೆಟಿವ್ನೆಲ್ಲ ಬಿಡ್ತಾ ಇದ್ದೀನಿ ನಾನು ಅಂತ ಕೆಲವರು ಹೇಳ್ಬಿಡ್ತಾರೆ. ಒಂದೊಂದು ಪದಗಳು ಬಹಳ ಇಂಪಾರ್ಟೆಂಟ್ ಆಗತ್ತೆ. ನಿನ್ನಲ್ಲಿರೋ ನೆಗೆಟಿವ್ ಅನ್ನ ಬಿಡ್ತಾ ಇದೆ ಅಂತ ಹೇಳ್ಬಾರ್ದು, ನಿನ್ನಲ್ಲಿರೋ ಡಿಸ್ಕಂಫರ್ಟ್ ಗಳನ್ನೆಲ್ಲ ಈಚೆ ಹೋಗ್ತಾ ಇದೆ ಅಂತ ಹೇಳ್ಬೇಕು. ಸುಪ್ತ ಮನಸ್ಸಿಗೆ ನೀವೇನ್ ಸೂಚನೆ ಆಗ್ತೀರಾ ಅದನ್ನ ಇಮಿಡಿಯೇಟ್ ಆಗಿ ಅಬ್ಸರ್ವ್ ಮಾಡುವಂತ ಸಾಮರ್ಥ್ಯ ಇದೆ. ಯಾಕೆಂದ್ರೆ ಪ್ಲಸ್ ಅಂಡ್ ಮೈನಸ್, ನೆಗೆಟಿವ್ ಅಂಡ್ ಪಾಸಿಟಿವ್ ಎರಡು ಬ್ಯಾಲೆನ್ಸ್ ಆಗಿರ್ಬೇಕು ಮನುಷ್ಯನಲ್ಲಿ. ಪೂರ್ತಿ ಒಳ್ಳೇದೇ ತುಂಬ್ಕೊಳಕ್ ಆಗಲ್ಲ, ಪೂರ್ತಿ ಕೆಟ್ಟದೇ ತುಂಬ್ಕೊಳಕ್ ಆಗಲ್ಲ, ಎರಡು ಸಮನ್ವಯವಾಗಿರ್ಬೇಕು. ನಿನ್ನೆಲ್ಲ ನೆಗೆಟಿವ್ ಹೋಗ್ತಾ ಇದೆ ಅಂತ ಹೇಳ್ಬಾರ್ದು, ನಿನ್ನೆಲ್ಲ ಡಿಸ್ಕಂಫರ್ಟ್ ಗಳು ಹೋಗ್ತಾ ಇದೆ ಅಂತ ಹೇಳ್ಬೇಕು.
ಬಟ್ ನಾವು ಹೇಳುವಾಗ ಅಷ್ಟೇ. ಲೈಕ್ ನೆಗೆಟಿವ್ ಎಮೋಷನ್ಸ್, ನಿನ್ನ ನೆಗೆಟಿವ್ ಥಾಟ್ಸ್ ಅಂತ ಹೇಳಿದ್ದೆ ನಾನು. ಸೊ ಹಾಗಾಗಿ ಕೇಳಿದೆ. ನಿಮ್ಮ ಭಯ, ನಿನ್ನ ಭಯಗಳೆಲ್ಲ ಈಚೆ ಹೋಗ್ತಾ ಇದೆ, ಆತಂಕಗಳೆಲ್ಲ ಈಚೆ ಹೋಗಿದೆ, ಕೋಪಗಳೆಲ್ಲ ಈಚೆ ಹೋಗಿದೆ, ಹಿಂಗೆ ಹೇಳಿ, ಓಕೆ. ಈ ತರ ಹೇಳಿ. ಓಕೆ, ಮತ್ತೆ ನಾನು ನೀವು ಹೇಳಿದ ಸ್ಟೆಪ್ ನ ಫಾಲೋ ಮಾಡಿದೆ, ಬಟ್ ನಾಟ್ ಇನ್ ಅನ್ ಆರ್ಡರ್. ನೀನ್ ನಾನು ಪರವಾಗಿಲ್ಲ, ಹೇಳುವಂತ ವಿಚಾರ ನೀನು ಪರವಾಗಿಲ್ಲ. ಕೇಳಿಸ್ತೀನಿ ಈಗ ಅಂತ ನೀಟಾಗಿ ಹೇಳಿ. ತಿಳ್ಕೊಳ್ಳಿ, ಹಾ, ಈಗ ನೀಟಾಗಿ ತಿಳ್ಕೊಳ್ಳಿ, ಅಭ್ಯಾಸ ಮಾಡಿ. ಓಕೆ, ಸರಿ ಗುರುಜಿ, ಧನ್ಯವಾದ. ಮೊದಲನೇ ಸ್ಟೆಪ್ ಗೊತ್ತಾಗಿದೆಯಲ್ಲ? ಹಾ, ಮಗುವಿನ ಮನಸ್ಸು ನನ್ನ ಮಾತುಗಳನ್ನು ಪೂರ್ಣವಾಗಿ ಕೇಳ್ತಾ ಇದೆ. ಹೇಳ್ತಾ ಇದೆ, ಹೌದು. ಎರಡನೇದು, ನೀನೆಲ್ಲ ಡಿಸ್ಕಂಫರ್ಟ್ ಗಳೆಲ್ಲ ಈಚೆ ಹೋಗ್ತಾ ಇದೆ. ಆ ಮಗುವಿನಲ್ಲಿ ಏನೇನೆಲ್ಲ ಮೈನಸ್ ಪಾಯಿಂಟ್ ಇದೆಯಾ ಫಸ್ಟ್ ಅದನ್ನು ನೀವು ಬೈಫರ್ಕೇಶನ್ ಮಾಡಿ ಇಟ್ಕೋಬೇಕು. ಓಕೆ. ಆ ಮಗು ಕೆಲವ್ರು ಯಾರು ಕಂಡ್ರೆ ಎದುರ್ತಾನ, ಕೈ ಕಾಲುಗಳೆಲ್ಲ ನಡುಗುತ್ತಾ, ಅಥವಾ ಮಾತಲ್ಲಿ ತೊದಲಿಕ್ಕೆ ವಿಪರೀತ ಬರುತ್ತಾ, ಫಸ್ಟ್ ಬೈಫರ್ಕೇಶನ್ ಮಾಡ್ಕೊಳ್ಳಿ. ಆಮೇಲೆ ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಅವ್ನು ಭಯ ಪಡ್ತಾನ, ಶಾಲೆ ಕಾಲೇಜು ಅಂತಂದ್ರೆ ಅವನಿಗೆ ಭಯ ಆಗತ್ತಾ, ಹೋಗೋದಿಕ್ಕೆ ಹಿಂಸೆ ಪಡ್ತಾನ, ವಿಪರೀತ ಹಠ ಮಾಡ್ತಾನ, ಫಸ್ಟ್ ಇದನ್ನೆಲ್ಲ ತಿಳ್ಕೊಳ್ಳಿ. ಅಲ್ಲಿ ನೀವು ಸೂಚನೆಯನ್ನ ಕೊಡ್ಬೇಕು ಅವಾಗ. ಓಕೆ. ಗುರುಗಳೇ ನಮಸ್ತೆ. ಹಾ, ಗುರುಗಳೇ, ಇದು ನಮ್ಗೂ ಸೆಲ್ಫ್ಗೂ ಕೂಡ ಈ ಮೆಥಡ್ ಮಾಡ್ಕೋಬಹುದಾ? ನಮ್ಮಲ್ಲಿರೋ ಸೆಲ್ಫ್ ನಮಗ್ ನಾವೇ ಮೈಂಡ್ ಮಾಡ್ಕೊಳಿಕ್ ಅಲ್ಲಿರೋ ಆಗಲ್ಲ. ಸೆಲ್ಫ್ಗೆ ನಮಗ್ ನಾವೇ ಮಾಡ್ಕೊಳಿಕ್ ಆಗಲ್ಲ. ಆದ್ರೆ ಆದ್ರೆ ನಾವು ನೀವು ಎರೈಸಿಂಗ್ ಮಾಡ್ಬೋದು, ಅದು ಜಸ್ಟರ್ ಮೂಲಕ ಎರೈಸಿಂಗ್ ಮಾಡ್ಬೋದು, ಸೂಚನೆಗಳನ್ನ ಕೊಡ್ಬೋದು ಅಷ್ಟೇ. ನಮಗ್ ನಾವೇ ಸೆಲ್ಫ್. ನಮ್ಮ ಅಲ್ಲ ಸಬ್ ಗುರುಗಳೇ, ಇದೇ ಕಾನ್ಶಿಯಸ್ಗೆ ಬೇರೆಯವರೇ ಬಂದು ಆ ಸೂಚನೆಗಳನ್ನು ಕೊಡ್ಬೇಕು. ಓಕೆ. ನಾವು ಮಲ್ಕೊಂಡಿದ್ದಾಗ. ಅದಕ್ಕೆ ನೆಕ್ಸ್ಟ್ ಬಾರಿ ಮನೆಯಲ್ಲಿ 3 ಜನ ಇದ್ರೆ 3 ಜನ ಕಲ್ತ್ಕೊಳ್ಳಿ. ಒಂದ್ ದಿವಸ ನಿಮಗೆ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೊಂದ್ ದಿವಸ ಇನ್ನೊಬ್ರು ಪ್ರಾಕ್ಟೀಸ್ ಮಾಡಿ. ಹೌದು. ನಿಮ್ಗೂ ಜ್ಞಾನ ಸಿಗುತ್ತೆ, ನಮಗೂ ಸಹಾಯ ಆಗುತ್ತೆ. ಟ್ರೈ ಮಾಡ್ತಾ ಇದ್ದೀನಿ ಗುರುಗಳೇ, ಕೇಳಲ್ಲ ಮನೆಯಲ್ಲಿ. ಹಾ, ಒಳ್ಳೇದ. ಥ್ಯಾಂಕ್ ಯು. ಮೊದಲನೇ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಮೂರನೇ ಸ್ಟೆಪ್, ಇದನ್ನ ನೀಟಾಗಿ ನೀವು ತಿಳ್ಕೊಂಡು ಅಭ್ಯಾಸ ಮಾಡಿ. ಓಕೆ, ಅರ್ಥ ಆಗಿದೆಯಲ್ಲ? ಗುರುಜಿ, ಒಂದೇ ಒಂದು ಡೌಟ್ ಇದೆ. ನೀವ್ ಹೇಳಿದ್ರೆ ಇದು 1ನೇ ಸ್ಟೆಪ್, 2ನೇ ಸ್ಟೆಪ್, 3ನೇ ಸ್ಟೆಪ್ ಅಂತ. ಇದಕ್ಕೂ ಮುಂಚೆ ನಾವು ಲಿಫ್ಟ್ ದೆಲ್ಲ ಕಲ್ಪನೆ ಮಾಡ್ಕೊಂಡು ಆಮೇಲೆ ಇದನ್ನ ಹೇಳ್ಬೇಕು ಅಲ್ವಾ ಗುರುಜಿ? ಇಲ್ವಾ? ನೀವು ಬೆಳಿಗ್ಗೆ ನೀವು ನೈಟ್ ಮಲ್ಕೊಳ್ಳೋ ಟೈಮ್ ಅಲ್ಲೇ ನೀವು ಇದನ್ನೆಲ್ಲ ಮಾಡಿ ಮಲ್ಕೊಂಡಿರ್ತೀರಲ್ಲ. ಓಕೆ, ನಾನು ಆಮೇಲೆ 3ನೇ ಸ್ಟೆಪ್ ಹೇಳಿದ್ದು ನಿಮ್ ಮಗುವಿನ ಮುಂದೆ ಕುತ್ಕೊಂಡಾಗ. ಓಕೆ ಗುರುಜಿ, ಓಕೆ. ಆ ಕುತ್ಕೊಂಡಾಗ ನೀವು ಟ್ರಾನ್ಸ್ಲೇಟ್ ಹೋಗೋ ಅವಶ್ಯಕತೆನೇ ಇಲ್ಲ, ಡೈರೆಕ್ಟ್ ಆಗಿ ನೀವು ಕನ್ವರ್ಸೇಷನ್ ಮಾಡ್ಬೋದು. ಓಕೆ ಗುರುಜಿ, ಓಕೆ, ಅರ್ಥ ಆಯ್ತು ಗುರುಜಿ. ಅರ್ಥ ಆಗಿದೆಯಲ್ಲ? ಮಗುವಿನ ಮುಂದೆ ಕುತ್ಕೊಳ್ಬೇಕು, ನನ್ನ ಮಾತುಗಳನ್ನ ಪೂರ್ಣವಾಗಿ ಮನಸ್ಸು ಕೇಳಿಸ್ಕೊಳ್ತಾ ಇದೆ. ಎರಡನೇ ಸ್ಟೆಪ್, ನಿಮ್ಮೆಲ್ಲ ಡಿಸ್ಕಂಫರ್ಟ್ ಗಳೆಲ್ಲ ಈಚೆ ಹೋಗ್ತಾ ಇದೆ. ನಿನ್ನೆಲ್ಲ ಡಿಸ್ಕಂಫರ್ಟ್ ಗಳೆಲ್ಲ, ನಿನ್ನಲ್ಲಿರುವಂತ ಭಯ, ಆತಂಕ, ಕೋಪಗಳೆಲ್ಲವೂ ಈಚೆ ಹೋಗ್ತಾ ಇದೆ, ಕೊಳೆಗಳ ರೂಪದಲ್ಲಿ ಹೋಗ್ತಾ ಇದೆ. ಎಸ್, ರಿಲೀಸ್ ಆಲ್ ದ ಬ್ಲಾಕೇಜಸ್, ರಿಲೀಸ್ ರಿಲೀಸ್ ರಿಲೀಸ್. 1-2 ನಿಮಿಷ ಅದೇ ತರ ಹೇಳ್ತಾರೆ. ಕೆಲವು ಮಕ್ಕಳು ಬೇಗ ಬಿಡ್ತಾರೆ, ಕೆಲವು ಮಕ್ಕಳು ನಿಧಾನಕ್ಕೆ ಬಿಡ್ತಾರೆ ಅಷ್ಟೇ. ಅದಕ್ಕೊಂದು 2 minutes ಟೈಮ್ ಕೊಡ್ಬೇಕು. ಅದಾದ್ಮೇಲೆ ಸೂಚನೆ ಕೊಡಿ. ಓಕೆ. ಇದನ್ನ ನಾವು ಕಣ್ಮುಚ್ಕೊಂಡೇ ಮಾಡ್ಬೇಕಾ ಅಥವಾ ಮಕ್ಳ ಎದುರುಗಡೆ ಕಣ್ಬಿಟ್ಟು ಮಾಡ್ಬೋದು? ಓಕೆ. ಇಲ್ಲಿ ಬೇಕಾಗಿರೋದು ನಿಮ್ಮ ಧ್ವನಿ, ಹಾ, ನೀವು ಮಾತಾಡುವಂತ ರೀತಿ, ಆಮೇಲೆ ನಿಮ್ಮ ಎನರ್ಜಿ ಲೆವೆಲ್ ಅಷ್ಟೇ. ನಿದ್ರೆಗಣ್ಣಲ್ಲಿ ಮಾತಾಡ್ತಾರಲ್ಲ ಹಂಗ್ ಮಾತಾಡಬಾರ್ದು. ಆಗಷ್ಟೇ ಎದ್ದಿದ್ದೀನಿ ಅಂತ ನಿದ್ರೆಗಣ್ಣಲ್ಲಿ ಮಾತಾಡೋ ಹಂಗ್ ಮಾತಾಡಬಾರ್ದು. ಓಕೆ. ನಿಮ್ಮ ವಾಯ್ಸ್ ಅಲ್ಲಿ ಕ್ಲಾರಿಟಿ ಇರ್ಬೇಕಷ್ಟೇ. ಈಗ ಯಾವುದೋ ಒಂದು ಬಿಸ್ನೆಸ್ ಅನ್ನ ಮಾಡ್ತಿರ್ತಾರೆ. ಬಿಸ್ನೆಸ್ ಮಾಡುವಾಗ ಅದು ರೇಟ್ ಅನ್ನ ಕೇಳ್ತೀವಿ, ಎಷ್ಟಿದೆ ಅಂತ. ಅವನು ಕೆಲವರು ಸ್ಪಷ್ಟವಾಗಿ ಹೇಳ್ತಾರೆ, ಕರೆಕ್ಟ್ 3,000 ಅಪ್ಪ, 3,000ನ ಫೀಸ್. ಇನ್ ಕೆಲವರು ಎಷ್ಟೋ ಕೊಡಿ ಸರ್, ಎಷ್ಟೋ ನಿಮ್ ಕೈಲಾದಷ್ಟು ಕೊಡಿ, 1-2 ಕೊಡಿ, 2.25 ಕೊಡಿ, 2.25 ಕೊಡಿ. ಈ ತರ ಹೇಳಿದಾಗ ಕನ್ಫ್ಯೂಷನ್. ಅದು ನಿಮ್ಮ ಮಾತಲ್ಲಿ ಸ್ಪಷ್ಟವಾದ ಕ್ಲಾರಿಟಿ ಇರ್ಬೇಕು, ಸ್ಪಷ್ಟತೆ ಇರ್ಬೇಕು. ಆಗ 2, 2.25, 3 ಎಷ್ಟೋ ಒಂದ್ ಕೊಡಿಯಪ್ಪ ಅಂತಂದಾಗ ನಿಮ್ಗೆ ಏನ್ ಅನ್ಸುತ್ತೆ? ಕನ್ಫ್ಯೂಷನ್ ಆಗತ್ತೆ. ಸೊ ಅದೇ ರೀತಿ ನೀವು ಮಾತಾಡುವಾಗ ನಿಮ್ಮ ಮಾತಲ್ಲಿ ಕ್ಲಾರಿಟಿ ಇರಬೇಕು, ಸ್ಪಷ್ಟತೆ ಇರಬೇಕು, ಮತ್ತೆ ಸ್ಟ್ರಾಂಗ್ ಆಗಿರ್ಬೇಕು ನಿಮ್ಮ ಧ್ವನಿ. ನಿಮ್ಮ ಧ್ವನಿ ವ್ಯಕ್ತಿತ್ವದ ಪ್ರತಿಧ್ವನಿ.
ಓಕೆ, ಅದ್ ನಮ್ ಮಗುನ್ ನೋಡ್ಕೊಂಡ್ ಮಾತಾಡ್ಬೋದು ಬೇಕಾದ್ರೆ ಅಲ್ವಾ ಹೌದು. ಗುರುಜಿ? ಹೌದು, ಕಣ್ ಮುಚ್ಚಿನೂ ಮಾಡ್ಬೋದು, ಕಣ್ ಬಿಟ್ಟು ಮಾಡ್ಬೋದು. ಕಣ್ ಬಿಟ್ಟೆ ಮಾಡಿ, ತೊಂದ್ರೆ ಕಣ್ ಬಿಟ್ಟು ಮಗುನ್ ನೋಡ್ಕೊಂಡು ಹೇಳ್ಬೋದು. ಮಾಡ್ಬೋದು. ಓಕೆ ಗುರುಜಿ, ಅರ್ಥ ಆಯ್ತು. ಅರ್ಥ ಆಗಿದೆಯಲ್ಲ? ಗುರುಗಳೇ, ಮತ್ತೆ ಕೊನೆಯಲ್ಲಿ ಏನು ಹೇಳಾಗಿಲ್ಲ. ಅಷ್ಟೇ, ಆ ಸೂಚನೆಗಳನ್ನು ಕೊಟ್ಟ ಮೇಲೆ ಖುಷಿಯಾಗಿ ಬಂದು ಮಲ್ಕೊಳ್ಳಿ. ಲಾಸ್ಟ್ ಅಲ್ಲಿ ಬೇಕಾರೆ ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು ಹೇಳ್ಬಿಟ್ಟು ಆರಾಮಾಗಿ ಬಂದು ಮಲ್ಕೊಳ್ಳಿ. ಲಾಸ್ಟ್ ಸ್ಟೆಪ್ ಎಲ್ಲ ಸೂಚನೆಗಳನ್ನು ಕೊಟ್ಟ ಮೇಲೆ ಕನ್ನಡದಲ್ಲಿ ಆದ್ರೂ ಹೇಳ್ಬೋದು, ಇಂಗ್ಲಿಷಲ್ಲಿ ಆದ್ರೂ ಹೇಳ್ಬೋದು. ದೇವ್ರು ಒಳ್ಳೇದ್ ಮಾಡ್ಲಿ, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಒಂದ್ 3 ಬಾರಿ ಬ್ಲೆಸ್ಸಿಂಗ್ ಮಾಡಿ ಬಂದು ಮಲ್ಕೊಳ್ಳಿ ಅಷ್ಟೇ. ಮದುವೆ ಆಗಿರೋರು ಆಮೇಲೆ ಲಾಸ್ಟ್ ಅಲ್ಲಿ ಈಗ್ಲಾರು ನಿನ್ ಬುದ್ಧಿ ಕೊಡ್ಲಿ, ಈಗ್ಲಾರು ನಿನ್ ಬುದ್ಧಿ ಕೊಡ್ಲಿ, ಈಗ್ಲಾರು ನಿನ್ ಬುದ್ಧಿ ಬರ್ಲಿ ಅಂತ ಅನ್ಕೊಳ್ಳೋದ್ ಬೇಡ. ಅಂದ್ರೆ ಗುರುಗಳೇ, ಇವಾಗ ನಾವು ನಮ್ ಮಿಸಸ್ಗೆ ಅಂತ ಮಾಡಿರ್ತೀವಿ, ಅದು ನಮ್ ಪಾಪು ಜಾಸ್ತಿ ಹೆಚ್ಚಾಗಿರ್ತಾನಲ್ಲ, ಅವ್ರಿಗೇನು ಸೂಚನೆ ಕೊಡಿ. ಎಚ್ಚರ ಆಗಿದ್ರು ಒಂದಲ್ಲ ಒಂದ್ ಟೈಮ್ ಅವ್ರು ಪೂರ್ತಿ ಗಾಢವಾದ ನಿದ್ರಲ್ಲಿ ಇದ್ದೇ ಇರ್ತಾರೆ. ಆ ಸುಪ್ತಾವಸ್ಥೆಯಲ್ಲಿ ಇರ್ಲೇಬೇಕು. ಅವನ್ ಮಗು ಜಾಸ್ತಿ ಎಚ್ಚರವಾಗಿರ್ತಾನಲ್ಲ, ಅವನಿಗೇನು ಇದು ಎಫೆಕ್ಟ್ ಆಗಲ್ವಾ? ಏನ್ ತೊಂದ್ರೆ ಆಗಲ್ಲ, ಏನಿದಾಗಲ್ಲ. ನೋಡ್ಬರಿ, ನೀವ್ ಹೇಳೋದು ಕೆಟ್ಟದ್ದೇನು ಹೇಳಲ್ವಲ್ಲ, ಒಳ್ಳೆ ವಿಚಾರನೇ ತಾನೆ. ಹೌದು ಹೌದು. ಡೋಂಟ್ ವರಿ. ಸೊ ಇದಿಷ್ಟು ಅರ್ಥ ಆಗಿದೆಯಲ್ಲ ಈ ಅಭ್ಯಾಸ? ಈಗ ಟೆಲಿಪತಿ ಮಾಡೋದು ಹೇಗೆ? ಸೇಮ್ ಟೆಕ್ನಿಕ್, ನೀವೇನು ಚೇಂಜಸ್ಸೇ ಇಲ್ಲ. ದೂರದಲ್ಲಿ ವ್ಯಕ್ತಿ ಇರ್ತಾನೆ, ಅವರು ಬೇರೆ ದೇಶದಲ್ಲಿರ್ಬೋದು, ಬೇರೆ ರಾಜ್ಯದಲ್ಲಿರ್ಬೋದು, ಬೇರೆ ಊರಲ್ಲಿರ್ಬೋದು, ಅಥವಾ ಬೇರೆ ರೂಮಲ್ಲೇ ಇರ್ಬೋದು, ಎಲ್ಲಾರು ಇರ್ಲಿ. ಸೇಮ್ ಟು ಸೇಮ್ ನೀವು ರಾತ್ರಿ ಮಲ್ಕೊಳ್ಳುವಾಗ ಆತನ ಹೆಸರು ಹೇಳಬೇಕು. ಆತನ ನೈಟ್ ಅಲ್ಲಿ ಆತನ ಫಸ್ಟ್ ಒಂದು ಫೋಟೋ ನೋಡಿ, ನೀವು ಫೋಟೋ ನೋಡಿ, ಆ ವ್ಯಕ್ತಿಯ ಫೋಟೋ ನೋಡ್ಬೇಕು. ಈಗ ಸಪೋಸ್ ನಿಮ್ಮ ಯಜಮಾನ್ರವರು ಅಥವಾ ನಿಮ್ಮ ಮಕ್ಕಳು ಬೇರೆ ಯಾವುದೋ ದೇಶದಲ್ಲಿ ಇದ್ದಾರೆ ಅಂತ ಭಾವಿಸಿ, ಬೇರೆ ದೇಶದಲ್ಲಿದ್ದಾರೆ ಅಥವಾ ಬೇರೆ ರಾಜ್ಯದಲ್ಲಿದ್ದಾರೆ. ಸೊ ನೀನ್ ನೋಡ್ಬೇಕನ್ನೋ ಒಂದು ಫೋಟೋ ಕಳಿಸು ಅಂತ ಫೋಟೋ ಕಳಿಸ್ಕೊಳ್ಳಿ. ಫೋಟೋ ಕಳಿಸ್ಕೊಂಡು ಒಂದ್ ನಿಮಿಷಗಳ ಕಾಲ ಸುಮ್ಮನೆ ಫೋಟೋ ನೋಡಿ ಅಷ್ಟೆ. ನೀವು ಜಸ್ಟ್ ಹಿಂಗ್ ನೋಡ್ಬಿಟ್ಟು ಹಿಂಗ್ ಬಿಟ್ರೆ ನಿಮ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಮಾತ್ರ ನಿಮ್ಗೆ ಗೊತ್ತಾಗತ್ತೆ. ಅದೇ ನೀವು ಒಂದ್ ಸ್ವಲ್ಪ ದೃಷ್ಟಿ ಇಟ್ಟು ನೋಡಿದ್ರೆ ನಿಮ್ ಸಬ್ ಕಾನ್ಶಿಯಸ್ ಗೊತ್ತಾಗತ್ತೆ. ಈಗ ದೃಷ್ಟಿ ಇಟ್ಟು ಹಿಂಗ್ ನೋಡ್ತಾ ಇದ್ರೆ ಸುಪ್ತ ಮನಸ್ಸಿಗೆ ಪೂರ್ಣವಾಗ ಇಮೇಜ್ ಗೊತ್ತಾಗತ್ತೆ. ಆ ಇಮೇಜನ ಆ ಒಂದು ರೂಪ ಸ್ಪಷ್ಟವಾಗಿ ಸುಪ್ತ ಮನಸ್ಸಿನ ಆಳದಲ್ಲಿ ಬಂದು ಕುತ್ಕೊಳ್ಳುತ್ತೆ. ಕೆಲವ್ರು ಹೇಳ್ತಾರಲ್ಲ, ಕಣ್ಮುಂದೆ ಪಿಕ್ಚರೇ ಬರ್ತಾ ಇಲ್ಲ ಅಂತಾರೆ. ಸುಪ್ತ ಮನಸ್ಸಿಗೆ ಯಾರಿಗೆ ಅಂಟ್ಕೊಳತ್ತೋ ಎಷ್ಟೇ ದಿವಸಗಳಾದ್ರೂ ಕಣ್ಣಲ್ಲಿ ಕಟ್ತಂಗಿರುತ್ತೆ ಅವ್ರಿಗೆ. ಆ ವ್ಯಕ್ತಿನ ನಾನು ಸ್ಪಷ್ಟವಾಗಿ ನೋಡಿದೀನಿ, ನಾನು ಅದು ಇನ್ನೂ ಕಣ್ಮುಂದೆ ಬಂದಂಗಿದೆ ಅಂತ ಹೇಳ್ತಾರಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ನೈಟು ಆ ಫೋಟೋನ ಕಳಿಸ್ಕೊಂಡು ಒಂದ್ ಬಾರಿ ದೃಷ್ಟಿಸಿ ನೋಡ್ಬೇಕಾದ ಆ ಫೋಟೋನ ನೋಡಿದ್ಮೇಲೆ ನೈಟು ಸೇಮ್ ಟು ಸೇಮ್ ನೀವು ಮಲ್ಕೊಳ್ಳೋ ಟೈಮಲ್ಲಿ ಈತನ ಮನಸ್ಸು ಆಲ್ಫಾ ಸ್ಥಿತಿಗೆ ಹೋದಾಗ ನಾನು ಎಚ್ಚರ ಮಾಡು ಅಂತ ಹೇಳಿ ಮಲ್ಕೊಳ್ಳೋದಷ್ಟೇ. ಅಲ್ಲೂ ಯಾವುದೋ ಸಮಯದಲ್ಲಿ ನಿಮ್ನ ಎಚ್ಚರ ಮಾಡುತ್ತೆ. ಆತನ ಮನಸ್ಸು ಜಾಗೃತ ಆಗೋದನ್ನೇ ಕಾಯ್ಕೊಂಡಿದ್ದು ನಿಮ್ನ ಎಚ್ಚರ ಮಾಡುತ್ತೆ. ಅಲ್ಲಿ ನೀವೇನ್ ಮಾಡ್ತೀರಿ ಅಂದ್ರೆ ಪುನಃ ಅದೇ ಸ್ಥಿತಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಸೂಚನೆ ಕೊಡಬೇಕು. ಸಪೋಸ್ ನಿಮ್ಗೆ 12 ಗಂಟೆಗೆ ಎಚ್ಚರ ಆಯ್ತು, ಕೂತ ಜಾಗದಲ್ಲಿ ಹಂಗೆ ಬೆಡ್ ಮೇಲೆ ನೀವು ಆ ಲಿಫ್ಟ್ ಇಂದ ಇಳಿದು ಮೆಟ್ಲುಗಳನ್ನ ಇಳಿದು ಆ ಗೋಲ್ಡನ್ ಚೇರ್ ಮೇಲೆ ಕುಳಿತುಕೊಂಡು ಆ ವ್ಯಕ್ತಿಯ ಜೊತೆಯಲ್ಲೇ ನೀವು ಇರೋ ಹಾಗೆ ಭಾವಿಸ್ಕೊಂಡು ಅಲ್ಲಿ ನಿಮ್ಮ ಸೂಚನೆಗಳನ್ನು ಕೊಡಿ. ನೀನು ತುಂಬಾ ಆರೋಗ್ಯವಾಗಿದ್ಯಾ, ತುಂಬಾ ಚೆನ್ನಾಗಿದ್ಯಾ, ನಾನು ಹೇಳೋ ಮಾತು ಕೇಳ್ತಾ ಇದೀಯಾ, ಇದನ್ನೆಲ್ಲ ಕೆಟ್ಟದ್ದು ಬಿಟ್ಬಿಡು. ಈ ದ್ವೇಷನೆಲ್ಲ ಬಿಟ್ಬಿಡು, ಈ ಭಯಗಳನ್ನೆಲ್ಲ ಬಿಟ್ಬಿಡು. ನನ್ನ ಜೊತೆ ನೀನ್ ಬಹಳ ಫ್ರೆಂಡ್ಲಿ ಆಗಿದೀಯಾ, ನಿಮ್ಮ ಜೊತೆ ಆ ವ್ಯಕ್ತಿ ಇರುವ ಹಾಗೆ ಭಾವಿಸ್ಕೊಂಡು ನೀವು ಸೂಚನೆಗಳನ್ನ ಆತ ರಿಸೀವ್ ಮಾಡ್ಕೊಳ್ತಾ ಇರುವಾಗ ಭಾವಿಸ್ಕೊಂಡು ಹೇಳ್ಬಿಟ್ಟು ವಾಪಸ್ ಹಂಗೆ ಬಂದು ಮಲ್ಕೊಳ್ಳಿ ಅಷ್ಟೆ. ನಿಮ್ಮ ಸುಪ್ತ ಮನಸ್ಸು ಆತನ ಸುಪ್ತ ಮನಸ್ಸಿಗೆ ಸೂಚನೆಯನ್ನ ಕೊಡುತ್ತದೆ.
ಆದ್ರೆ ಇದು ವೈಟ್ ಮ್ಯಾಜಿಕ್ ಅಂತ ನಾವು ಕರಿತೀವಿ. ವೈಟ್ ಮ್ಯಾಜಿಕ್, ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ, ವೈಟ್ ಮ್ಯಾಜಿಕ್. ಬ್ಲ್ಯಾಕ್ ಮ್ಯಾಜಿಷಿಯನ್ಸ್ ಅವರು ಇದನ್ನೇ ಮಾಡೋದು. ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಇದನ್ನೇ ಮಾಡೋದು, ಇದೇ ತರನೇ ಮಾಡೋದು ಅವ್ರು. ಯಾರೋ ತೊಂದರೆ ಕೊಡ್ಬೇಕು, ಇವ್ರಿಗೆ ಸ್ವಾಮಿ, ಹಂಗಾದ್ರೆ ಅವ್ರದ್ದು ಏನಾರು ವಸ್ತುಗಳನ್ನ ತಗೊಂಡ್ ಬರ್ತೀಯಾ, ಫೋಟೋ ತಗೊಬರ್ತೀಯಾ, ಏನಾರು ವಸ್ತುಗಳನ್ನ ತಗೊಬರ್ತೀಯಾ, ತಗೊಬರ್ತೀನಿ ಸ್ವಾಮಿ. ತಗೊಂಡ್ ಬಂದ್ರು. ತಗೊಂಡ್ ಬಂದಾದ್ಮೇಲೆ ಅಲ್ಲಿ ಆಸ್ಟ್ರಲ್ ಬಾಡಿಯ ಮೂಲಕನೇ ಅವನು ಸೂಚನೆ ಕೊಡೋದು. ಈ ವ್ಯಕ್ತಿಗೆ ಹಣಕಾಸು ಪೂರ್ತಿ ನಿರ್ಬಂಧ ಆಗ್ಲಿ, ಆರೋಗ್ಯ ಪೂರ್ಣ ನಿರ್ಬಂಧ ಆಗ್ಲಿ, ನಿನಗೆ ಆ ತರ ಆಗ್ಲಿ, ಈ ತರ ಆಗ್ಲಿ ಅಂತ ಕೆಲವೊಂದು ಬಲಿಯನ್ನ ಕೊಡ್ತಾರ ಅವ್ರು. ಒಂದು ಬಲಿಯಲ್ಲಿ ಒಂದು ಎನರ್ಜಿ ಅನ್ನೋದು ಇದ್ದೇ ಇರುತ್ತೆ, ಒಂದು ಆತ್ಮ ಅನ್ನೋದು ಎನರ್ಜಿ ಇದ್ದೇ ಇರುತ್ತೆ. ಅದಕ್ಕೂ ಸಹ ಒಂದು ಮೈಂಡ್ ಅಂತ ಇದೆ. ಇವನ್ ಏನ್ ಸೂಚನೆ ಕೊಡ್ತಾನೋ ಅದೇ ರೀತಿಯಾದ ಆಕ್ಟಿಂಗ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಆ ಬಲಿ ಕೊಟ್ಟಂತಹ ಒಂದು ಪ್ರಾಣಿಯ ಬಲಿ, ಆ ಒಂದು ಆತ್ಮ ಆತನಲ್ಲಿ ಅಡ್ಲಾಗ್ ನಿಂತ್ಕೊಂಡು ಇವನ್ ಏನೇನೆಲ್ಲ ಅಫರ್ಮೇಶನ್ ಕೊಟ್ಟಿದ್ದಾನೋ ಅದನ್ನೆಲ್ಲವನ್ನ ಕೇಳ್ಕೊಂಡು ಅದೇ ರೀತಿ ಆಕ್ಟಿಂಗ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಆತನಿಗೆ. ಅರ್ಥ ಆಗ್ತಿದ್ಯಾ? ಆ ಸುಪ್ತ ಮನಸ್ಸು ಅನ್ನೋದು ಸರ್ವಶಕ್ತ, ಸರ್ವಜ್ಞಾನಿ, ಸರ್ವವ್ಯಾಪ್ತಿ. ನೀವೇನ್ ಸೂಚನೆ ಕೊಡ್ತೀರೋ ಅದನ್ನಷ್ಟೇ ಅದು ಅಕ್ಸೆಪ್ಟ್ ಮಾಡೋದು. ನೀವ್ ಹೇಳಿರ್ತೀರಲ್ಲ, ಅವನಿಗೆ ಹಣಕಾಸು ನಿರ್ಬಂಧ ಆಗ್ಲಿ, ಅವನ ಆರೋಗ್ಯ ಸರಿ ಹೋಗದೆ ಇರ್ಲಿ, ಸರಿ ಆಗದೆ ಇರ್ಲಿ, ಅವನಿಗೆ ಈ ತರ ಕಾಯಿಲೆಗಳು ಬರ್ಲಿ, ನಿನ್ ಕೆಲ್ಸಗಳು ಯಾವ್ದು ಆಗದೆ ಇರ್ಲಿ ಅಂತ ಸೂಚನೆ ಕೊಟ್ಟು ಬಲಿ ಕೊಟ್ಟು ಕಳಿಸ್ತಾನಲ್ಲ, ಅದೇನ್ ಮಾಡುತ್ತೆ, ಹೋಗಿ ಅದೇ ರೀತಿ ಆಕ್ಟಿಂಗ್ ಮಾಡುತ್ತೆ. ಅವನಲ್ಲಿ ಅಡ್ಲಾಗ್ ನಿಂತ್ಕೊಂಡು ಅವನ್ ಯಾವುದೇ ಕೆಲಸ ಕಾರ್ಯಗಳು ಆಗ್ಲಿಕ್ಕೆ ಬಿಡೋದಿಲ್ಲ. ಹಣಕಾಸುಗಳು ಕೈ ವಶ ಆಗ್ಲಿಕ್ಕೆ ಬಿಡೋದಿಲ್ಲ. ಆರೋಗ್ಯದ ತೊಂದರೆಗಳಾಗ್ಲಿಕ್ಕೆ ಬಿಡೋದಿಲ್ಲ. ಆರೋಗ್ಯದ ತೊಂದರೆಗಳಾಗುವಂಗ್ ಮಾಡುತ್ತೆ. ಅದು ಬ್ಲ್ಯಾಕ್ ಮ್ಯಾಜಿಕ್. ಈಗ ನಾವು ಮಾಡೋದು ವೈಟ್ ಮ್ಯಾಜಿಕ್. ಅದನ್ನೇ ನಾವು ಟೆಲಿಪತಿ ಅಂತ ಕರೆಯೋದು. ಇಲ್ಲಿ ನಾವು ಯಾವುದೇ ರೀತಿ ಬಲಿ ಕೊಡಲ್ಲ. ಸಾರಿ, ಯಾವುದೇ ನಾವು ಬಲಿಗಿಲಿ ಕೊಡಲ್ಲ. ಇಲ್ಲಿ ನಿಮ್ಮ ಸ್ಪಷ್ಟವಾದ ಇಂಟೆನ್ಷನ್ ಇರ್ಬೇಕು. ಯಾವ ವಿಚಾರಕ್ಕೆ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಸ್ಪಷ್ಟವಾದಂತ ಇಂಟೆನ್ಷನ್ ಇರ್ಬೇಕು. ನೀವು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಈತನ ಮನಸ್ಸು ಆಲ್ಫಾ ಸ್ಥಿತಿಗೆ ಹೋದಾಗ ನಾನು ಎಚ್ಚರ ಮಾಡು ಅಂತ ಹೇಳ್ಕೊಂಡು ಮಲ್ಕೊಳ್ಬೇಕು. ಮಧ್ಯರಾತ್ರಿಯಲ್ಲಿ ಯಾವಾಗ್ಲೂ ನಿಮ್ಗೆ ಎಚ್ಚರ ಆಗತ್ತೆ. ಎಚ್ಚರ ಆದಾಗ ಪುನಃ ಅದೇ ಸ್ಥಿತಿಯಲ್ಲಿ ನೀವು ಸಬ್ ಕಾನ್ಶಿಯಸ್ ಸ್ಥಿತಿಗೆ ಹೋಗ್ಬೇಕು. ಅಲ್ಲೂ ಮೆಟ್ಲುಗಳನ್ನ ಇಳಿತಾ ಮತ್ತೆ ಲಿಫ್ಟ್ ಅನ್ನ ಇಳಿತಾ ಒಂದು ಗೋಲ್ಡನ್ ಚೇರ್ ಮೇಲೆ ಕುಳಿತುಕೊಂಡು ಅವರೂ ಸಹ ನಿಮ್ಮ ಮುಂದೆನೆ ನಿಂತಿದ್ದಾರೆ ಅಂತ ಭಾವಿಸ್ಕೊಳ್ಳಿ. ಆ ವ್ಯಕ್ತಿಯ ರೂಪ ನೋಡಿರ್ತಿರಲ್ಲ ನೀವು, ನೈಟ್ ಮಲ್ಗೋಕ್ಕಿಂತ ಮುಂಚೆ ನೋಡಿರ್ಬೇಕು. ಮತ್ತೆ ಸ್ಥಿತಿಗೆ ಹೋಗ್ಬೇಕಾದ್ರೆ ಮತ್ತೆ ನೋಡೋ ಅವಶ್ಯಕತೆ ಇಲ್ಲ. ಓಕೆ, ಆ ವ್ಯಕ್ತಿ ನಿಮ್ ಕಣ್ಮುಂದೆ ಇರುವ ಹಾಗೆ ಭಾವಿಸ್ಕೊಂಡು ನೀವು ಅಲ್ಲಿ ಸೂಚನೆಯನ್ನ ಕೊಡ್ಬೇಕು. ಸೂಚನೆ ನೀವು ಕೊಡ್ತಾ ಇರುವಾಗೆ, ಅದನ್ನ ಪೂರ್ಣವಾಗಿ ಆಲಿಸ್ತಾ ಇರುವಾಗೆ, ಆಯ್ತು ಓಕೆ ಡನ್ ಅಂತ ಹೇಳ್ತಾ ಇರುವಾಗೆ ಭಾವಿಸ್ಕೊಂಡು ಸುಮ್ಮನೆ ಹಂಗೆ ಆರಾಮಾಗಿ ಮಲ್ಕೊಳ್ಳಿ ಅಷ್ಟೆ. ನಿಮ್ಮ ಮನಸ್ಸಿನಲ್ಲಿರುವಂತ ಎಲ್ಲಾ ಸಂಕಲ್ಪಗಳನ್ನ ಆ ವ್ಯಕ್ತಿಯ ಮನಸ್ಸಿಗೆ ಕೊಟ್ಟಿರ್ತದೆ. ಕಾಲಕ್ರಮೇಣ ಅದೇ ರೀತಿ ಅವನು ಸಹ ಅದೇ ರೀತಿ ಆಕ್ಟಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದೇ ರೀತಿ ಅವನು ನಡ್ಕೊಳ್ಳಿಕ್ ಶುರು ಮಾಡ್ತಾನೆ. ಆತನಲ್ಲಿ ಸಂಪೂರ್ಣವಾದಂತ ಬದಲಾವಣೆಗಳಾಗತ್ತೆ. ಇಲ್ಲಿ ತುಂಬಾ ಜನ ಸಾಕಷ್ಟು ತೊಂದರೆ ಇರುವಂತವ್ರು ನನಗೆ ಕೆಲವು ಫೋಟೋಗಳನ್ನ ಕಳ್ಸ್ಕೊಳ್ತೀನಿ. ನಾನು ಪ್ರಾಬ್ಲಮ್ ಇದೆ ಗುರುಜಿ, ದಯವಿಟ್ಟು ಏನಾದ್ರು ಸ್ವಲ್ಪ ಸಹಾಯ ಮಾಡ್ತೀರಾ? ಖಂಡಿತವಾಗ್ಲು ಅಂತ ಅಂದ್ಬಿಟ್ಟು ಅವ್ರ ಫೋಟೋ ಕಳ್ಸ್ಕೊಡ್ತೇನೆ. ಅವ್ರಿಗೆ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ನಾನು ಮಾಡೋದು. ಹೀಲಿಂಗ್ ಸಹ ಮಾಡ್ತಾನೆ, ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಮಾಡ್ತಾನೆ. ಸೊ ಅದ್ ಮಾಡಿದಾಗ ಸಂಪೂರ್ಣವಾಗಿ ನನ್ನಲ್ಲಿರುವಂತ ಆಲೋಚನೆಗಳನ್ನ ಅವ್ರ ಸುಪ್ತ ಮನಸ್ಸಿನ ಆಳದಲ್ಲಿ ಇಟ್ಟಿರ್ತಾನೆ. ಕಾಲಕ್ರಮೇಣ ಅದು ಆಟೋಮೆಟಿಕ್ಲಿ ಅವ್ರಲ್ಲಿ ಚೇಂಜಸ್ ಆಗುತ್ತೆ. ನಿಮ್ಮಲ್ಲಿ ಎನರ್ಜಿ ಲೆವೆಲ್ ತುಂಬಾ ಚೆನ್ನಾಗಿರೋ ಇಮಿಡಿಯೇಟ್ ರಿಸಲ್ಟ್ ಬರುತ್ತೆ. ನಿಮ್ಮ ಮನೋಶಕ್ತಿ ತುಂಬಾ ಸ್ಟ್ರಾಂಗ್ ಆಗಿದ್ರೆ, ನಿಮ್ಮಲ್ಲಿ ಎನರ್ಜಿ ಲೆವೆಲ್ ತುಂಬಾ ಸ್ಟ್ರಾಂಗ್ ಆಗಿದ್ರೆ ತುಂಬಾ ಇಮಿಡಿಯೇಟ್ ಆಗಿ ಅವರಲ್ಲಿ ರಿಸಲ್ಟ್ ಕಾಣುತ್ತೆ. ಈಗಷ್ಟೇ ಅನ್ಕೊಂಡು ಆಗ್ಲೇ ಈ ಕೆಲ್ಸಗಳಾಗ್ಲಿಕ್ಕೆ ಶುರು ಆಗೋಯ್ತಲ್ಲ ಅಂತ ಅನ್ಸುತ್ತೆ. ಈಗಷ್ಟೇ ಹೇಳ್ದಂಗಿದೆ ಆಗ್ಲೂ ಒಪ್ಕೊಳ್ತಾ ಇದ್ದಾನಲ್ಲೋ ಅಂತ ಅನ್ಸುತ್ತೆ. ಇಷ್ಟು ವರ್ಷ ನಾನು ಮಾತೇ ಆಡಿರಲಿಲ್ಲ, ಸಡನ್ ಆಗಿ ಮಾತಾಡ್ಸ್ಕೊ ಬರ್ತಿದ್ದಾನೆ ಅಂತ ನಿಮ್ಗೆ ಆಶ್ಚರ್ಯ ಆಗತ್ತೆ. ಆ ವ್ಯಕ್ತಿ ನಿಮ್ಮಲ್ಲಿ ಎನರ್ಜಿ ಲೆವೆಲ್ ಕಡಿಮೆ ಆದ್ರೆ ಸ್ವಲ್ಪ ಟೈಮ್ ತಗೊಳತ್ತೆ. ಸೊ ಈ ರೀತಿ ನಾವು ಟೆಲಿಪತಿ ಅಭ್ಯಾಸವನ್ನು ಮಾಡೋದು. ಟೆಲಿಪತಿ ಮಾಡೋದು ಹೀಗೆ. ಓಕೆ, ಅರ್ಥ ಆಗಿದೆಯಲ್ಲ?
ಸೇಮ್ ಟು ಸೇಮ್ ನೈಟ್ ಮಲಗೋ ಟೈಮಲ್ಲಿ ಆ ವ್ಯಕ್ತಿ ಸುಪ್ತಾವಸ್ಥೆಗೆ ಹೋದಾಗ ನಾನು ಎಚ್ಚರ ಮಾಡು ಅಂತ ಹೇಳಿ ಮಲ್ಕೊಳ್ತೀರಿ. ಮಲ್ಕೊಂಡ್ಮೇಲೆ ಮಧ್ಯರಾತ್ರಿಯಲ್ಲಿ ನಿಮ್ಗೆ ಯಾವಾಗ್ಲೂ ಇದೇ ರೀತಿ ಸೇಮ್ ಎಚ್ಚರ ಆಗತ್ತೆ. ಎಚ್ಚರ ಆದ್ಮೇಲೆ ನೀವು ಪುನಃ ಆ ಮಲ್ಕೊಂಡಿದ್ದಂತ ಸ್ಥಳದಿಂದ ಕುತ್ಕೊಂಡು ಆ ಸುಪ್ತಾವಸ್ಥೆಗೆ ಹೋಗ್ತೀರಿ. ಹೋಗಿ ಆ ವ್ಯಕ್ತಿಯನ್ನ ಕಲ್ಪಿಸ್ಕೊಂಡು ನೀವು ಸೂಚನೆಗಳನ್ನ ಕೊಡ್ತೀರಿ. ಸೂಚನೆಯನ್ನ ಕೊಟ್ಟ ಸುಮ್ಮನೆ ಹಂಗೆ ಆರಾಮಾಗಿ ಮಲ್ಕೊಳ್ತೀರಿ. ನೀವು ಕೊಟ್ಟಂತ ಸೂಚನೆ ಪರಿಪೂರ್ಣವಾಗಿ ಆ ವ್ಯಕ್ತಿಗೆ ರೀಚ್ ಆಗಿರ್ತದೆ. ಲೋನ್ ರಿಕವರಿ ಮಾಡ್ಬೋದು ಇದ್ರಲ್ಲಿ. ನೀವು ಲೋನ್ ರಿಕವರಿ, ಲೋನ್ ಕೊಟ್ಬಿಟ್ಟಿರ್ತೀರಿ, ಅವರು ಸತಾಯಿಸ್ತಿರ್ತಾರೆ, ಕೊಡದೇನೆ ಹಿಂದೆ ಮುಂದೆ ಆಟ ಆಡಿಸ್ತಾ ಇರ್ತಾರೆ. ನೀವು ಈ ಸೂಚನೆಯನ್ನ ಕೊಡಿ, ನೀನ್ ಕೇಳಿದಕ್ಕೆ ನಾನು ಕೊಟ್ಟಿದ್ದೀನಿ ಕಣೋ, ನನಗೂ ಈಗ ಸ್ವಲ್ಪ ಪ್ರಾಬ್ಲಮ್ ಇದೆ, ಸೊ ಹಾಗಾಗಿ ನೀನೇ ಬಂದು ಕೊಡ್ತಾ ಇದೀಯಾ, ಅದನ್ನ ನಾನು ಈಸ್ಕೊಳ್ತಾ ಇದ್ದೀನಿ ಅನ್ನೋ ರೀತಿ ಸೂಚನೆಗಳನ್ನ ಕೊಡಿ. ಆ ಸಬ್ಕಾನ್ಶಿಯಸ್ ಅಲ್ಲಿ ಆ ಒಂದು ಚಿಗುರು, ಆ ಒಂದು ಭಾವನೆಗಳು ಮೂಡುತ್ತೆ. ಪಾಪ ಅಂತ ಈಸ್ಕೊಂಡು ತುಂಬಾ ದಿನ ಆಯ್ತಲ್ಲ, ಪಾಪ ಅವ್ನಿಗೆ ಏನಾರ ಮಾಡಿ ಕೊಟ್ಬಿಡ್ಬೇಕಣ ಅಂತ ಅವ್ನಿಗೆ ಅನ್ಸುತ್ತೆ. ಅನ್ಸಿದ ಮೇಲೆ ಅವ್ನಿಗೆ ಯಾವ್ದಾದ್ರು ಅದೇ ರೀತಿ ಒಂದು ಕನೆಕ್ಟ್ ಆಗ್ತದೆ, ಯಾವ್ದಾದ್ರು ಒಂದು ಹಣಕಾಸು ಅಲ್ಲಿ ಕನೆಕ್ಟ್ ಆಗ್ತದೆ. ಸದ್ಯ ಯಾವ್ದೋ ಹಣ ಬಂದಿದೆ, ಅವ್ನು ಕೊಟ್ಬೋಣ ಅಂತ ಅಂದ್ಬಿಟ್ಟು ಅವನೇ ಬಂದು ಕೊಡ್ತಾನೆ ವಾಪಸ್. ಸೊ ನಿಮ್ಮ ಲೋನ್ ರಿಕವರಿ ಮಾಡ್ಲಿಕ್ಕೆ ಇದು ಅದ್ಭುತವಾದಂತ ಪ್ರಾಕ್ಟೀಸ್ ಇದೆ. ಫೋನ್ ಮಾಡಿದ್ರು ಫೋನ್ ಎತ್ತಾ ಇರೋದಿಲ್ಲ, ಮೆಸೇಜ್ ಹಾಕಿದ್ರು ರಿಪ್ಲೈ ಮಾಡ್ತಾ ಇರೋದಿಲ್ಲ. ಈ ಪ್ರಾಕ್ಟೀಸ್ ಮಾಡಿ. ಡೈರೆಕ್ಟ್ ಸಬ್ಕಾನ್ಶಿಯಸ್ ಕೇಳಿ, ನೋಡಪ್ಪ ಸುಪ್ತ ಮನಸ್ಸೇ, ನನ್ನ ಮಾತನ್ನ ಇವನು ಕಾನ್ಶಿಯಸ್ ಮೈಂಡ್ ಕೇಳ್ತಾ ಇಲ್ಲ, ನೀನಾದ್ರೂ ಸ್ವಲ್ಪ ಸಹಾಯ ಮಾಡಿ ಇಸ್ಕೊಡ್ತೀಯಾ ಅಂತ ನೀವು ಅದಕ್ಕೆ ರಿಕ್ವೆಸ್ಟ್ ಹಾಕೋದು. ರಿಕ್ವೆಸ್ಟ್ ಹಾಕ್ಬೇಕು. ಅದು 90% ಪವರ್ಫುಲ್ ಮೈಂಡ್ ಅದಕ್ಕೆ ಸೂಚನೆ ಕೊಡುತ್ತೆ. ಅವನಿಗೆ ಕೊಟ್ಬೋಣ ಪಾಪ, ಅವನ ಹತ್ರ ಕೇಳಿ ಇಸ್ಕೊಂಡಿದೀವಿ, ಅದಕ್ಕೆ ಮೋಸ ಮಾಡೋದ್ ಬೇಡ, ಕೊಟ್ಬೋಣ ಅಂತ ಅಂದ್ಬಿಟ್ಟು ಅವ್ನಿಗೆ ಅನ್ಸೋದ್ಲಿಕ್ಕೆ ಶುರು ಮಾಡುತ್ತೆ. ಒಳಗಡೆಯಿಂದ ಒಂದು ಪ್ರೆಷರ್ ಜಾಸ್ತಿ ಆಗತ್ತ ಅವನಿಗೆ. ಯಾಕೆ ಬೇಕಾದ್ರೆ ಸವಾಸ ಅಂತ ಹೇಳಿ ತಂದು ಕೊಟ್ಬಿಟ್ಟು ಹೋಗ್ತಾನ ಅವನು. ಸೊ ಲೋನ್ ರಿಕವರಿ ಮಾಡ್ಬೋದು, ಅಥವಾ ಅವರ ಮೈಂಡ್ ಸೆಟ್ ಗಳನ್ನ ಚೇಂಜ್ ಮಾಡ್ಬೋದು. ನಿಮ್ಮ ಸೂಚನೆಗಳನ್ನ ಅವ್ರಿಗೆ ನೀವು ಹಾಕುವಂಥದ್ದು. ಸೊ ಇದಿಷ್ಟು ಅರ್ಥ ಆಗಿದೆಯಾ? ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ. ಕ್ಷಮೆ ಏನಾನ ಕೇಳಂಗಿದ್ರು ಕೇಳ್ಬೋದಲ್ವ ಗುರುವೆ? ಕ್ಷಮೆ ಏನಾದ್ರು ಕೇಳಂಗಿದ್ರೆ ಕೇಳ್ಬೋದು. ಇದು ಬಹಳ ಇಂಪಾರ್ಟೆಂಟ್ ಇದು. ಸೊ ನಿಮ್ಮಲ್ಲಿ ಸಾಕಷ್ಟು ಗಿಲ್ಟ್ಗಳು ಇರ್ತವೆ. ಅಯ್ಯೋ ನಾನು ಅವ್ರಿಗೆ ಹಿಂಸೆ ಮಾಡ್ಬಿಟ್ಟೆ, ಅವ್ರಿಗೆ ನಾನು ತೊಂದರೆ ಮಾಡ್ಬಿಟ್ಟೆ ಅಂತ ನಿಮ್ ಗಿಲ್ಟ್ಗಳು ಇರ್ತದೆ. ಸೊ ಅವಾಗ ನೀವು ಅವರ ಸಬ್ಕಾನ್ಶಿಯಸ್ ಸ್ಟೇಟ್ಗೆ ಹೋಗ್ಬಿಟ್ಟು ಸೂಚನೆಯನ್ನ ಕೊಟ್ಟು ಮಲ್ಕೊಂಡು ಅವರನ್ನ ಮಾನಸಿಕವಾಗಿ ಸಂಪರ್ಕ ಮಾಡಿ ಅಲ್ಲಿ ನೀವು ಕ್ಷಮಾಪಣೆಯನ್ನ ಮಾಡ್ಕೊಳ್ಬಹುದು. ಅಲ್ಲಿ ಏನಿದೆ ಅದನ್ನ ಹೇಳ್ಕೊಳ್ಳಿ ಮನ್ಸಲ್ಲೇ. ಈ ತರ ಆಯ್ತು, ಯಾವ್ದೋ ಕಾರಣಾಂತರದಿಂದ ನಾನು ಇದನ್ನೆಲ್ಲ ಎತ್ಕೊಂಡೆ, ಯಾವ್ದೋ ಕಾರಣಾಂತರದಿಂದ ನಿನ್ನ ಹತ್ರ ಹಣವನ್ನು ಎತ್ಕೊಂಡಿದ್ದೆ, ಯಾವ್ದೋ ಕಾರಣಾಂತರದಿಂದ ನಾನು ಇದನ್ನ ತಗೊಂಡಿದ್ದೆ, ದಯವಿಟ್ಟು ಕ್ಷಮೆ ಇರಲಿ. ನೀವು ಕ್ಷಮೆ ಕೇಳ್ತಾ ಇರುವಾಗ ಅವ್ರು ಕ್ಷಮಿಸಿರುವ ಹಾಗೆ ಭಾವಿಸ್ಕೊಂಡು ಆರಾಮಾಗಿ ಬಂದು ಮಲ್ಕೊಳ್ಳಿ. ಆದ್ರೆ ಇಬ್ರು ಚೇರ್ ಮೇಲೆ ಕೂತಿರೋ ತರನೇ ಇದ್ ಮಾಡ್ಕೋಬೇಕು. ಹಾ, ಇಬ್ರು ಚೇರ್ ಮೇಲೆ ಕೂತಿರೋ ತರನೇ. ಹೌದು. ನೀವೊಂದು ಗೋಲ್ಡನ್ ಚೇರ್ ಮೇಲೆ ಕುಳಿತಿದ್ದೀರಿ, ಅವರು ಸಹ ಇನ್ನೊಂದು ಕುರ್ಚಿ ಮೇಲೆ ಕುಳಿತಿದ್ದಾರೆ. ನಿಮ್ಮ ಮಾತುಗಳನ್ನೆಲ್ಲ ಅವ್ರು ಕೇಳಿಸ್ಕೊಳ್ತಾ ಇರುವಾಗ ಅವರು ಆಯ್ತು ಓಕೆ ಅಂತ ಹೇಳ್ತಾ ಇರುವಾಗ ಭಾವಿಸಿ ಅಷ್ಟೇ. ನಮಸ್ತೆ ಗುರುಗಳೇ. ನೀವು ಹೇಳಿದ ರೀತಿ ಲೋನ್ ರೀಪೇಮೆಂಟ್ ಹೇಗ್ ಮಾಡ್ಬೇಕು, ಲೋನ್ ರಿಕವರಿಗೆ ಕರೆಕ್ಟ್. ಒಂದ್ ವೇಳೆ ನಾನೀಗ ಎಕ್ಸಾಂಪಲ್ ಹೇಳ್ತಿದ್ದೇನೆ, ನಾನು ಲೋನ್ ತುಂಬಾ ತಗೊಂಡಿದ್ದೇನೆ, ಅದನ್ನ ರೀಪೇಮೆಂಟ್ ಮಾಡ್ಬೇಕು. ನಿಮ್ಮ ಸುಪ್ತ ಮನಸ್ಸಿಗೆ ನೀವು ಸೂಚನೆ ಕೊಡಬೇಕು. ಏನಂತ ಕೊಡ್ಬೇಕು? ನಾನು ಇಂಥವ್ರ ಹತ್ರ ಇಸ್ಕೊಂಡಿದ್ದೀನಿ, ಇದನ್ನ ಲೋನ್ ರಿಕವರಿ ಅಂದ್ರೆ ನಾನು ಇದನ್ನ ರೀಪೇಮೆಂಟ್ ಮಾಡ್ಬೇಕು, ಅದಕ್ಕೆ ಒಂದು ಹೊಸ ಅವಕಾಶಗಳನ್ನ ಕಲ್ಪಿಸ್ಕೊಡು ಅಂತ ಕೇಳ್ಕೊಳ್ಳಿ. ಸರಿ, ಹೊಸ ಅವಕಾಶಗಳನ್ನ ಕಲ್ಪಿಸ್ಕೊಡು, ನಾನು ಅವ್ರಿಗೆ ಹಣವನ್ನು ಕೊಡ್ಬೇಕಾಗಿದೆ, ಅದಕ್ಕೆ ಬೇಕಾಗಿರುವಷ್ಟು. ಮುಂದೆ ಒಂದು ಬ್ರಹ್ಮಾಂಡದ ಬ್ಯಾಂಕ್ ಅಂತ ಇದೆ, ಅದನ್ನ ನಾನು ಹೇಳ್ಕೊಡ್ತೇನೆ. ಅದರಲ್ಲಿ ನೀವು ಏನೇನೆಲ್ಲ ನಿಮ್ ಲೈಫಲ್ಲಿ ಸ್ಟ್ರಕ್ ಆಗಿದ್ದೀರಿ, ಆ ಸ್ಟ್ರಕ್ಗಳಿಂದ ಹೊರಗಡೆ ಬರೋದು ಹೇಗೆ ಅನ್ನೋದನ್ನ ಅಲ್ಲಿ ಹೇಳ್ಕೊಡ್ತೇನೆ. ಆಯ್ತು ಗುರುಗಳೇ, ನಿಮ್ಗೆ ಸಾಧ್ಯ ಆಗತ್ತೆ. ನಮಸ್ತೆ. ನಿಮ್ಗೆ ಜಾಬ್ ಬೇಕಾದ್ರೆ,
ಹಣಕಾಸು ವಿಚಾರದಲ್ಲಿ ಹೆಲ್ತ್ ಬೇಕಾದ್ರೆ ಎಲ್ಲವೂ ಬ್ರಹ್ಮಾಂಡದ ಬ್ಯಾಂಕಲ್ಲಿ ಇದೆ. ಅದನ್ನ ಯಾವ ರೀತಿ ಪಡೆಯೋದು ಹೇಗೆ, ಅದ್ರ ಮಾರ್ಗಗಳು ಹೇಗೆ ಅನ್ನೋದನ್ನ ನಾನು ಹೇಳ್ಕೊಡ್ತೇನೆ. ಡೋಂಟ್ ವರಿ. ಗುರುಗಳೇ ನಮಸ್ತೆ. ಗುರುಗಳೇ ನೀವ್ ಹೇಳಿದ್ರಿ ಬ್ಲಾಕ್ ಮ್ಯಾಜಿಕ್ ಬಗ್ಗೆ. ಸೊ ಈಗ ನಮ್ಗೆ ಯಾರಾದ್ರೂ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಇಂಥ ಪರ್ಸನ್ ಅಂತ ಹೇಳಿ ಗೊತ್ತಾದ್ರೆ ಅದನ್ನ ಹೆಂಗೆ ಗುರುಗಳೇ ಸುತ್ತ ಮನಸ್ಸಿಗೆ ತಲುಪಬಹುದು, ಅದನ್ನ ಹೆಂಗೆ ತಡಿಬಹುದು? ರಿಮೂವ್ ಮಾಡ್ಬೋದು. ರಿಮೂವ್ ಮಾಡ್ಲಿಕ್ಕೆ ತುಂಬಾ ವಿಧಾನಗಳಿದೆ. ನೀವಲ್ಲಿ ನಿಮ್ಮನ್ನ ನೀವೇ ಅಳಿಸ್ಕೊಳ್ಳೋ ವಿಧಾನ ಹೇಳಿದೇನಲ್ಲ, ಒಂದೊಂದು ವಿಷಯವನ್ನ ನೀವು ಕಲ್ಪಿಸ್ಕೊಂಡು ಅಳಿಸಿ. ಸಪೋಸ್ ಈಗ ನಿಮ್ಗೆ ಕೆಲ್ಸಗಳಾಗ್ತಾ ಇಲ್ಲ, ನಾನು ಈ ಕೆಲಸ ಆಗ್ಲಿಕ್ಕೆ ಏನು ಬ್ಲಾಕೇಜಸ್ ಆಗಿದೆಯೋ ಈ ಕಪ್ಪು ಕೊಳೆಯನ್ನ ನಾನು ಅಳಿಸ್ತಾ ಇದ್ದೀನಿ ಅಂತ ಅಳಿಸಿ ಅಷ್ಟೇ. ನಿಮ್ಮ ಮನೋಶಕ್ತಿಯೇ ಟ್ರೈ ಮಾಡುತ್ತೆ ಅದರಿಂದ ಹೊರಗಡೆ ಬರ್ಲಿಕ್ಕೆ. ಅಥವಾ ಯಾವ್ದು ಹಣಕಾಸು ನಿಮ್ ಕೈ ವಶ ಆಗ್ತಾ ಇಲ್ಲ, ಕೈ ಸೇರ್ತಾ ಇಲ್ಲ ಅಂದ್ರೆ ಇದಕ್ಕೇನ್ ಕೊಳೆ ಇದೆಯೋ ಕೊಳೆಯನ್ನು ಅಳಿಸ್ತಾ ಇದ್ದೀನಿ ಅಂತ ಅಳಿಸಿ. ಅಥವಾ ನಿಮ್ಗೆ ಹೆಲ್ತ್ ಇಶ್ಯೂಸ್ ಇದ್ರೆ ಹೆಲ್ತ್ ಇಶ್ಯೂಸ್ ಅನ್ನ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಕ್ಲೀನ್ ಮಾಡಿ. ಏನು ಅಡ್ಲಾಗ್ ನಿಂತಿದೆಯೋ ಅದೆಲ್ಲ ಸೈಡ್ಗೆ ಹೋಗುತ್ತೆ, ಅದೆಲ್ಲ ಕ್ಲೀನ್ ಆಗತ್ತೆ, ಎಲ್ಲವೂ ಕ್ಲೀನ್ ಆಗುತ್ತೆ. ಒಂದು ಪ್ರಾಬ್ಲಮ್ ಅಂತಂದ್ಮೇಲೆ ಅದಕ್ಕೆ ಪ್ರಾಬ್ಲಮ್ ಸೊಲ್ಯೂಷನ್ ಇದ್ದೇ ಇರ್ತದೆ. ಇನ್ನು ತುಂಬಾ ವಿಚಾರಗಳಿದೆ, ಅದನ್ನೆಲ್ಲ ರಿಲೀಸ್ ಮಾಡ್ಕೊಳ್ಳೋ ವಿಧಾನಗಳಿದೆ. ಸಾಧ್ಯ ಆದರೆ ನೋಡೋಣ, ಒಂದು ಮೇ ತಿಂಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಯಾವ ರೀತಿ ವರ್ಕ್ ಆಗುತ್ತೆ ಸೈಂಟಿಫಿಕ್ ಆಗಿ, ಅದನ್ನ ಇನ್ಸ್ಟೆಂಟ್ಲಿ ನಾವು ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾನೆ. ಮೇ ತಿಂಗಳಲ್ಲಿ ಹೇಳ್ಕೊಡ್ತೀನಿ. ಪಂಚಭೂತ ತತ್ವಗಳಿಂದನೇ ಅದನ್ನ ಸರಿ ಮಾಡ್ಕೊಳಿಕ್ ಸಾಧ್ಯ. ಆತರ ಭಯಾನಕವಾದಂತ ತೊಂದರೆಗಳನ್ನ, ಅದು ತುಂಬಾ ದೊಡ್ಡ ದೊಡ್ಡ ತೊಂದರೆಗಳನ್ನ ಪಂಚಭೂತಗಳ ಸಹಾಯದಿಂದ ಅದನ್ನ ನಾವು ಶುದ್ಧಿ ಮಾಡ್ಲಿಕ್ಕೆ ಸಾಧ್ಯ. ಜಾಗದಿಂದ ತೊಂದರೆ ಬಂದಿರ್ತದೆ, ಭೂಮಿಯಿಂದ ತೊಂದರೆ ಬಂದಿರ್ತದೆ, ನೀರಿನಿಂದ ತೊಂದರೆ ಬಂದಿರ್ತದೆ. ಕೆಲವರೆಲ್ಲ ಏನೇನೋ ಮಾಡಿಸಿ ತಗೊಂಡು ನೀರ್ಗೆ ಹಾಕ್ತಾರೆ, ಭೂಮಿಗೆ ಹಾಕ್ತಾರೆ. ವ್ಯಕ್ತಿಗಳ ಒಂದು ಆ ವಾಸನೆ ಇರುವಂತಹ ಕೆಲವು ಅವನ ದೇಹದ ಪದಾರ್ಥಗಳನ್ನು ತಗೊಂಡೋಗಿ ಹಾಕಿರ್ತಾರೆ. ಕೂದಲಿರ್ಬೋದು, ಉಗುರಿರ್ಬೋದು, ಅವನು ಹಾಕಿರೋ ಬಟ್ಟೆ ಇರ್ಬೋದು. ಈ ಆತ್ಮನಿಗೆ ಈ ಸ್ಮೆಲ್ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ. ಆಕಾರ, ಸ್ಮೆಲ್, ಎಮೋಷನ್ಸ್ ಇವು ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ. ಸೊ ಇಂತಹ ಕಡೆಯಿಂದನೇ ಇದೆ ಅನ್ನೋದು, ಆ ಒಂದು ಸ್ಮೆಲ್ ಅನ್ನ ಕೊಟ್ಟಾಗ ಅಂತಹ ಶರೀರವನ್ನ ಪರ್ಟಿಕ್ಯುಲರ್ ಆಗಿ ಹೋಗಿ ಅವು ಡ್ಯಾಮೇಜ್ ಮಾಡ್ತಾವ. ಅವ್ರು ಯಾವ ರೀತಿ ಸೂಚನೆ ಕೊಡ್ತಾರೋ ಅದೇ ರೀತಿ ಹೋಗುತ್ತೆ. ಅದು ಅಬ್ಸಲ್ಯೂಟ್ಲಿ ಕರ್ಮ, ಅದು 100% ಕರ್ಮ. ಅದು ಮಾಡಿದವರು ಮಾಡಿಸ್ತವ್ರು ಇಬ್ರಿಗೂ ಅದು ಕರ್ಮನೆ. ನಾಳೆ ದಿನ ಅವ್ರಿಗೆ ಅದು ತೊಂದರೆ ಇದ್ದೇ ಇರುತ್ತೆ, ಅದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇಲ್ಲ, ಇದ್ದೇ ಇರುತ್ತೆ. ಅದು ಸ್ವಲ್ಪ ಎನರ್ಜಿ ಲೆವೆಲ್ ಚೆನ್ನಾಗಿರೋದ್ರಿಂದ ಚೆನ್ನಾಗಿರ್ತಾರೆ ಅಷ್ಟೇ. ಆ ಕ್ಷಣದವರೆಗೆ ಎನರ್ಜಿ ಚೆನ್ನಾಗಿರೋವರೆಗೆ, ಶರೀರದಲ್ಲಿ ಆ ಒಂದು ಬಿಸಿ ರಕ್ತ ಇರೋವರೆಗೂ ಚೆನ್ನಾಗಿರ್ತಾರೆ. ಅದಾದ್ಮೇಲೆ ಇರೋದು ಆಟ. ನೆಕ್ಸ್ಟ್, ಇದಿಷ್ಟು ಅರ್ಥ ಆಗಿದೆಯಲ್ಲ ಗುರುಗಳೇ? ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಗಳಿಗೂ ಕೂಡ ಇದನ್ನ ಮಾಡ್ಕೋಬೋದಾ ಗುರುಜಿ? ಖಂಡಿತವಾಗ್ಲೂ ಮಾಡು. ರಿಲೇಶನ್ಶಿಪ್ ಅನ್ನ ಅದ್ಭುತವಾಗಿ ಇದ್ರಲ್ಲಿ ರೆಡಿ ಮಾಡ್ಲಿಕ್ಕೆ ಸಾಧ್ಯ. ಯಾರ ಜೊತೆ ಮನಸ್ತಾಪಗಳಿದೆ ಅಥವಾ ಡೈವರ್ಸ್ ಇರುವಂತದ್ದು ಏನಿದೆ, ಅಥವಾ ಗಂಡ ಹೆಂಡತಿ ಮಧ್ಯೆ ವಿಪರೀತ ಜಗಳಗಳಿದೆ, ತಾತ್ಕಾಲಿಕವಾಗಿ ಸಪರೇಷನ್ ಆಗಿರ್ತಾರೆ, ಅಂಥವ್ರಿಗೆ ಈ ಸೂಚನೆಗಳನ್ನು ಕೊಡ್ಬೋದು. ಅವರ ಮುಂದೆ ನೀವು ನಿಂತಿರುವ ಹಾಗೆ ನೀವು ಸೂಚನೆ ಕೊಡ್ಬೋದು. ಏನು ಕಾರಣಾಂತರದಿಂದ ಆ ರೀತಿ ಆಗಿದೆ, ಅವೆಲ್ಲ ಬಿಡೋಣ, ಜೀವನ ಬಹಳ ಒಳ್ಳೇದು, ನಾವಿಬ್ರು ಜೊತೆಯಾಗಿರೋಣ, ಒಬ್ರನ್ನೊಬ್ರು ಪರಸ್ಪರ ಅರ್ಥ ಮಾಡ್ಕೊಳ್ಳೋಣ, ಖುಷಿಯಾಗಿರೋಣ, ನೀವು ಖುಷಿಯಾಗಿರುವ ಹಾಗೆ ನಾನು ಖುಷಿಯಾಗಿರುವ ಹಾಗೆ ಭಾವಿಸ್ಕೊಂಡು ಈ ತರ ಸೂಚನೆಯನ್ನ ಕೊಡಿ. ನಿಮ್ ರಿಲೇಶನ್ಶಿಪ್ ಅದ್ಭುತವಾಗಿ ಚೇಂಜಸ್ ಆಗುತ್ತೆ, ಅದ್ಭುತವಾಗಿ ಒಳ್ಳೇದಾಗುತ್ತೆ. ನಾನು ನಿಮ್ಗೆ ಒಂದು ವಿಚಾರ ಹೇಳಲೇಬೇಕು. ನಮ್ಮ ಅಕ್ಕವರು, ಅವರು ನಾನು ಚಿಕ್ಕವರಿದ್ದಾಗಲೇ ಅವ್ರಿಗೆ ಮದುವೆಯನ್ನ ಮಾಡಿದ್ರು. ಅವ್ರಿಗೆ ಈಗ ಇಬ್ರು ಮಕ್ಕಳಿದ್ದಾರೆ. ಅಂದ್ರೆ ಇಬ್ರು ಮಕ್ಳುಗಳು, ಒಂದು ಮಗು 2nd PU ಓದ್ತಾ ಇದೆ, ಇನ್ನೊಂದು ಮಗು SLC ಓದ್ತಾ ಇದೆ. ಈ ಸಮಯದಲ್ಲಿ ಅವನಿಗೆ ಏನ್ ಅನ್ನಿಸ್ತೋ ಏನೋ, ಈಗ ನಾ ಡೈವರ್ಸ್ ಕೊಡ್ತೀನಿ ಅಂದ ಅಕ್ಕ ಅವ್ರಿಗೆ. ನನ್ನ ಕೈಲಿ ಆಗಲ್ಲ, ನಾನು ಡೈವರ್ಸ್ ಕೊಡ್ತೀನಿ, ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತ. ಮಕ್ಳ ಕತೆ ಏನು? ಸಣ್ಣ ಪುಟ್ಟದ್ಗೆಲ್ಲ ಬೇಕು ಬೇಕು ಅಂತಾನೆ ಜಗಳ ಮಾಡೋದು. ಸಣ್ಣ ಪುಟ್ಟದ್ಗೆಲ್ಲ, ಅಂದ್ರೆ ಅಕ್ಕ ಅಂದ್ರೆ ಸ್ವಂತ ಅಕ್ಕ ಅಲ್ಲ, ನಮ್ಮ ರಿಲೇಷನ್ ಅವರಿಂದ ಆಗ್ಬೇಕು. ಅವರು ನಮ್ಮ ರಿಲೇಷನ್ನೇ, ಅವ್ರನ್ನ ಅಕ್ಕ ಅಂತ ನಾನು ಕರಿತೀನಿ. ಅವರು ಸಣ್ಣ ಪುಟ್ಟದ್ಗೆಲ್ಲ ಹೋಗಿ ಹೊಡಿಯೋದು ಅವ್ರನ್ನ. ಒಂದು ಸಣ್ಣದಾಗಿ ಏನಾರು ಅಡಿಗೆಯಲ್ಲಿ ಪ್ರಾಬ್ಲಮ್ ಆಯ್ತು ಅಂದ್ರೆ, ಎಂತ ಅಡಿಗೆ ಮಾಡಿದ್ಯಾ ನೀನು ಅಂತ ಎತ್ತೋಗಿ ಕಪಾಲ್ ಮೇಲೆ ಕೊಡಿಯೋದು. ಏನಂತಂದ್ರೆ ಹೆಂಗಾರ ಮಾಡಿ ಬೇಜಾರು ಮಾಡಿ ಅವ್ರನ್ನ ಈಚೆಗೆ ಹಾಕ್ಬೇಕು ಅಂತ, ಈಚೆ ತವ್ರ ಮನೆ ಕಳ್ಸ್ಬಿಡ್ಬೇಕು ಅಂತ. ಇವನು ಆರಾಮಾಗಿರ್ಬೋದು, ಜಾಲಿ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ಬೋದು, ಶೋಕಿಗಾರ.
ಆ ಇಬ್ರು ಮಕ್ಳುಗಳು ಕತೆ ಕೇಳೋಂಗಿಲ್ಲ. ಸೊ ಸ್ವಲ್ಪ ದಿನ ಬಂದ್ ಇಟ್ಬಿಟ್ಟಿದ್ರು. ಅವ್ರ ಅಪ್ಪ ಅಮ್ಮ ನಮ್ಮ ಅಕ್ಕ ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟಿದ್ರು. ಇವ್ರ ಸವಾಸ ಬೇಡ, ಮಕ್ಳುಗಳನ್ನು ಕರ್ಕೊಂಡು ನಾವೇ ನೋಡ್ಕೊಳ್ತೀವಿ, ಅವ್ನು ಹೆಂಗಾರ ಹಾಳಾಗೋಗ್ಲಿ, ಅವ್ನ್ ಸವಾಸ ಬೇಡ, ನಿನ್ಗೆ ಇಷ್ಟೊಂದು ಹಿಂಸೆ ಕೊಡ್ತಿದ್ದಾನೆ ಅಂತ. ಆ ಸಂದರ್ಭದಲ್ಲಿ ಅವ್ರಿಗೆ ಹನುಮಂತರಾಯನ ಒಂದು ಇನಿಷಿಯೇಷನ್ ಕೊಟ್ಟಿದ್ದೆ. ಒಂದು 11 ದಿವಸಗಳ ಕಾಲ ಒಂದು ಸ್ಪಷ್ಟವಾದ ಸಂಕಲ್ಪ ಮಾಡಿಸಿ, ನೀವು ಇದನ್ನೊಂದು ದಿವಸ 11 ದಿವಸಗಳ ಕಾಲ ಇದನ್ನ ಮಾಡಿ, ಜೊತೆಗೆ ಈ ಅಭ್ಯಾಸವನ್ನು ಮಾಡಿ, ಒಂದು ಎನರ್ಜಿ ಬಾಲ್ ವಿಧಾನ, ಈ ಒಂದು ಟೆಲಿಪತಿ ಅಭ್ಯಾಸ, ಈ 3 ಅಭ್ಯಾಸವನ್ನ ನೀವು ಮಾಡಿ ಆಮೇಲೆ ನೋಡೋರಂತೆ ಅಂತ. ಕರೆಕ್ಟಾಗಿ ಒಂದು 27ನೇ ದಿವಸ ಅವರು ಸ್ಪಷ್ಟವಾಗಿ ಬರೆದು ಇಟ್ಕೊಂಡಿದ್ದಾರೆ. 27ನೇ ದಿವಸ ಇವ್ರು ಶುರು ಮಾಡಿದ್ಮೇಲೆ 11 ದಿವಸ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿದಂತಹ 11 ದಿವಸಕ್ಕೆ ಅವರು ಪೂರ್ತಿ ಅವ್ರು ಹೇಳಿದ್ದಾರೆ. ಅವನೇ ಫೋನ್ ಮಾಡಿ, ಏನೋ ಗೊತ್ತಿಲ್ಲದೆ ಈ ತರ ಆಯ್ತು, ಕ್ಷಮಿಸ್ಬಿಡು, ನಮಗೂ ಮಕ್ಳಿದ್ದಾರೆ, ಅವ್ರು ನೀನೇನೋ ಮದುವೆ ಮಾಡ್ಬೇಕು, ನಾಳೆ ದಿನ ನನಗೂ ನಿನಗೂ ಬೆಲೆ ಇರಲ್ಲ, ಮಕ್ಳುಗಳನ್ನ ಬೇರೆ ಬೇರೆ ದೃಷ್ಟಿಯಲ್ಲಿ ಎಲ್ಲಾರು ನೋಡ್ತಾರೆ, ಸೊ ಹಾಗಾಗಿ ನಾನೇ ಬಂದು ನಿನ್ ಕರ್ಕೊಂಡ್ ಬರ್ತೀನಿ, ಯೋಚನೆ ಮಾಡಬೇಡ ಅಂತ ಹೇಳಿ ವಾಪಸ್ ಬಂದು ಕರ್ಕೊಂಡು ವಾಪಸ್ ಹೋಗಿದ್ದೆ. ಎಲ್ಲವೂ ಅದ್ಭುತವಾಗಿ ವರ್ಕ್ ಆಗುತ್ತೆ ಅಷ್ಟೇ, ಆದ್ರೆ ಅಭ್ಯಾಸ ಮಾಡ್ಬೇಕು. ಅಭ್ಯಾಸ ಮಾಡಿದ್ರೇನೆ ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಸೊ ಇದು ರಿಲೇಶನ್ಶಿಪ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಇದು ಅದ್ಭುತವಾದ ಸಾಧನ ಇದು. ರಿಲೇಶನ್ಶಿಪ್ ತುಂಬಾ ಚೆನ್ನಾಗಾಗುತ್ತೆ. ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಕ್ಕೆ ಟೆಲಿಪತಿ ಯೂಸ್ ಮಾಡ್ಬೇಕಾ ಗುರುಜಿ? ಟೆಲಿಪತಿ ಯೂಸ್ ಮಾಡ್ಬೇಕು, ಹೌದು. ಓಕೆ, ಅಂದ್ರೆ ಇವಾಗ ಟೆಲಿಪತಿಗೂ ಮತ್ತೆ ಇವಾಗ ಮಕ್ಕಳ ಸೂಚನೆ ಕೊಡಕ್ಕೂ 2 ಡಿಫ್ರೆನ್ಸ್ ಇದೆ ಅಲ್ವಾ ಗುರುಜಿ? ತುಂಬಾ ಡಿಫ್ರೆನ್ಸ್ ಇದೆ. ಓಕೆ, ಅಲ್ಲ ಇವಾಗ ಟೆಲಿಪತಿ ಬಂದ್ಬಿಟ್ಟು ಮಕ್ಳುಗಳು ಪಕ್ಕದಲ್ಲೇ ಇರೋದ್ರಿಂದ ಅವ್ರ ಸೂಚನೆ ಕೊಡ್ಲಿಕ್ಕೆ ತುಂಬಾ ಒಳ್ಳೇದು. ಕೆಲವು ಬಾರಿ ಏನಾಗುತ್ತೆ, ಗಂಡ ಹೆಂಡತಿ ಮಧ್ಯೆ ಒಂದು ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಅಂದ್ರೆ ನೀವು ಎದುರುಗಡೆ ಹೋಗಿ ಕುತ್ಕೊಂಡು ಅಭ್ಯಾಸ ಮಾಡ್ಲಿಕ್ಕೆ ಆಗಲ್ಲ, ಪಕ್ಕದಲ್ಲೇ ಇದ್ರು ಅಭ್ಯಾಸ ಮಾಡ್ಲಿಕ್ಕೆ ಆಗಲ್ಲ. ಅವ್ರ ಮುಂದೆ ಹೋಗಿ ಕುತ್ಕೊಂಡು ಏನೋ ಹೇಳ್ತಾ ಇರೋ ಹಾಗೆ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ನಿಮ್ಮ ಮನಸ್ಥಿತಿಯಲ್ಲೇ ನೀವು ಅವ್ರನ್ನ ಕಲ್ಪಿಸ್ಕೊಂಡು ಟೆಲಿಪತಿ ಮಾಡ್ಬೋದು. ಆ ತರ ಸಮಯ ಬಂದಾಗ ಆ ಒಂದು ರಿಲೇಶನ್ಶಿಪ್ ಅನ್ನ ಅದ್ಭುತವಾಗಿ ನೀವು ಚೇಂಜಸ್ ಮಾಡ್ಬೋದು. ನೆನ್ನೆ ಇವರಿದ್ರು ಯಾರು, ಅವ್ರಿಗೆ ಕ್ಲಾಸ್ ಅಟೆಂಡ್ ಆಗಿಲ್ಲ ಅನ್ಸುತ್ತೆ, ಸಂಜೆ ಅಟೆಂಡ್ ಮಾಡ್ತಾರೆ. ಅವರ ಮಗುವುದು ಒಂದು ಸಮಸ್ಯೆ ಇತ್ತು ಪಾಪ. ಹಾಸ್ಟೆಲ್ಗೆ ಅಂತ ಸೇರಿಸಿದಾಗ ಆ ಮಗು ವಿಪರೀತ ಹಠ ಮಾಡ್ತಿತ್ತು, ನಾನು ಹಾಸ್ಟೆಲ್ಗೆ ಹೋಗಲ್ಲ ಅಂತ. ವಿಪರೀತ ಹಠ ಮಾಡೋದು. ಈ ವಿಧಾನವನ್ನ ನಾನು ಹೇಳ್ಕೊಟ್ಟಿದ್ದೆ ಅವ್ರಿಗೆ. ಈ ಕ್ಲಾಸ್ ಇನ್ನು ಶುರು ಆಗೋದಕ್ಕಿಂತ ಮುಂಚೆನೆ ಹೇಳ್ಕೊಟ್ಟಿದ್ದೆ. ಈ ತರ ಮಾಡಿ ಅಮ್ಮ ನೀವು, ನಾನು ಸಹಾಯ ಮಾಡ್ತೀನಿ, ಖಂಡಿತ ಒಳ್ಳೇದಾಗತ್ತೆ ಅಂತ. ಅವರು ಡೈಲಿ ಅದನ್ನ ಅಭ್ಯಾಸ ಮಾಡಿದ್ರು. ಆ ಮಗು ಈಗ ಆರಾಮಾಗಿ ಶಾಲೆಗೆ ಹೋಗ್ತಾ ಇದೆ, ಹಾಸ್ಟೆಲ್ ಅಲ್ಲೇ ಇದೆ ಹೆಣ್ಮಗು. ಆಮೇಲೆ ಇವಾಗ ಅವ್ರು ಹೇಳಿದ್ರು, ಆ ಕ್ಲಾಸ್ಗೆ ಮಗು ಟಾಪರ್, ಈಗ ಟಾಪರ್ ಆಗಿದೆ ಆ ಮಗು. ಸೊ ಹಾಗಾಗಿ ಅದ್ಭುತವಾಗಿ ಆಗತ್ತೆ, ಮಾಡ್ಬೇಕಷ್ಟೆ. ಗುರುಜಿ ಆಕ್ಚುಲಿ ನನ್ಗೆ ಇವಾಗ 2 ಕನ್ಫ್ಯೂಷನ್ಸ್ ಇದೆ. ಹೆಂಗೆ ಅಂತಂದ್ರೆ, ಇವಾಗ ಟೆಲಿಪತಿ ಮಾಡ್ಬೇಕಾದ್ರೆ ಫಸ್ಟ್ ನೀವ್ ಹೇಳಿದ್ರಿ ಫೋಟೋ ಮಾಡಿ ಸೂಕ್ತ ಮನಸ್ಸಿಗೆ ಆಲ್ಫಾ ಸ್ಥಿತಿಗೆ ಹೋಗ್ಬೇಕಾದ್ರೆ ಎಚ್ಚರಗೊಳಿಸು ಅಂತ. ಅದಾದ್ಮೇಲೆ ನಾವ್ ಲಿಫ್ಟ್ ಕಲ್ಪನೆ ಮಾಡ್ಕೊಬೇಕು, ಕರೆಕ್ಟ್ ಅಲ್ವಾ ಗುರುಜಿ? ಇಲ್ಲ, ಫಸ್ಟೇ ಲಿಫ್ಟ್ ಕಲ್ಪನೆ ಮಾಡ್ಕೊಬೇಕಾ ಗುರುಜಿ? ಬ್ರೇಕ್ ಆಗ್ತಾ ಇದೆ, ವಾಯ್ಸ್ ಕೇಳಿಸ್ತಾ ಇಲ್ಲ. ಈಗ ಕೇಳಿಸ್ತಾ ಇದೆಯಾ? ಇವಾಗ ಓಕೆ, ನೋಡಿ, ಫಸ್ಟ್ ನೀವು ಸುಪ್ತಾವಸ್ಥೆಗೆ ಹೋಗೋ ವಿಧಾನ, ನೀವು ಮೆಟ್ಲಿಂದ ಇಳಿಬೇಕು. ಮೊದ್ಲು ಇಳಿದು ಚೇರ್ ಮೇಲೆ ಕುತ್ಕೋಬೇಕು. ಆ ಚೇರ್ ಮೇಲೆ ಕುತ್ಕೊಂಡ್ಮೇಲೆ ಸೂಚನೆ ಕೊಡ್ಬೇಕು. ಈ ಮಗುವಿನ ಮನಸ್ಸು ಆಲ್ಫಾ ಸ್ಥಿತಿಗೆ ಹೋದಾಗ ಎಚ್ಚರ ಮಾಡು, ಅವಾಗ ಹೇಳ್ಬೇಕು. ಮೊದ್ಲೇ ಹೇಳ್ಬಿಟ್ಟು ಆಮೇಲೆ ಲಿಫ್ಟಿಂದ ಇಳಿಯೋದಲ್ಲ. ಅಲ್ಲ, ಟೆಲಿಪತಿಯಲ್ಲಿ ಹಂಗಲ್ವಾ ಗುರುಜಿ? ಟೆಲಿಪತಿಯಲ್ಲೂ ಹಂಗೇನೆ, ಫಸ್ಟ್ ಸುಪ್ತಾವಸ್ಥೆಗೆ ಹೋಗ್ಬೇಕು, ಆಮೇಲೆ ಸೂಚನೆ ಕೊಡ್ಬೇಕು. ಅಂದ್ರೆ ಲಿಫ್ಟ್ ಅಲ್ಲೂ ಸುಪ್ತ ಮನಸ್ಸಿಗೆ ಅಂದ್ರೆ ಲಿಫ್ಟ್ ಅಲ್ಲಿ ಹೋಗ್ಲೇಬೇಕಾಗತ್ತೆ. ಹೌದು, ಅದೊಂದು ಸಾಧನ. ಕಾನ್ಶಿಯಸ್ ಇಂದ ಸಬ್ ಕಾನ್ಶಿಯಸ್ ಹೋಗುವಂತ ಒಂದು ಸಾಧನ ಅದು. ಅಲ್ಲಿ ಹೋದ್ಮೇಲೆ ಸೂಚನೆ ಕೊಡ್ಬೇಕು. ಗುರುಗಳೇ ನಮಸ್ಕಾರ. ಸುಪ್ತಾವಸ್ಥೆಗೆ ಹೋಗ್ಬೇಕು ಅಂತಂದ್ರೆ ಲಿಫ್ಟ್ ಇಂದ ಬಂದು ಚೇರ್ ಮೇಲೆ ಕುತ್ಕೊಂಡು 3 ವಿಧಾನಕ್ಕೂ ಇದೇ ರೀತಿ ಮಾಡ್ಬೇಕಾ? ಹೌದು, ಎಲ್ಲ ಆ ಸ್ಥಿತಿಗೆ ಹೋದಾಗ್ಲೇನೆ ನೀವ್ ಏನೇ ಸೂಚನೆ ಕೊಟ್ರು ಅಲ್ಲಿ ವರ್ಕ್ ಆಗೋದು.
ಬಟ್ ಟೆಲಿಪತಿಯಲ್ಲಿ ನಾವು ಯಾರಿಗೆ ಈ ಒಂದು ಸೂಚನೆ ಕೊಡ್ಬೇಕಂತಿದೀವೋ ಅವರ ಫೋಟೋವನ್ನ ಇಟ್ಕೊಂಡು ಅವರ ನೈಟ್ ಮಲ್ಗೋಕಿನ್ ಇಮ್ಯಾಜಿನೇಷನ್ ಮುಂಚೆ ಮಾತ್ರ ಫೋಟೋ ನೋಡ್ಬೇಕಷ್ಟೇ. ಅಷ್ಟೇ. ಅದಾದ್ಮೇಲೆ ನಾವು ಈ ಒಂದು ಸೂಕ್ತ ಮನಸ್ಸಿಗೆ ಹೋಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಆಮೇಲೆ ಸಾರಿ ನಾವು ಎಚ್ಚರ ಮಾಡು ಅಂತ ಹೇಳಿ ಆಮೇಲೆ ಸೂಕ್ತ ಮನಸ್ಸಿಗೆ ಹೋಗ್ಬೇಕಾ? ಇಲ್ಲ, ಕನ್ಫ್ಯೂಷನ್ ಆಗೋಯ್ತು ಇಲ್ಲಿ. ಅಂದ್ರೆ ನೀವು ನೈಟ್ ಮಲ್ಗೋದಿಕ್ಕಿಂತ ಮುಂಚೆ ಫೋಟೋ ನೋಡ್ಬೇಕು. ಫೋಟೋ ನೋಡಿದ್ಮೇಲೆ ಆ ಸುಪ್ತಾವಸ್ಥೆಗೆ ಹೋಗ್ಬಿಟ್ಟು ಅಲ್ಲಿ ನೀವು ಸೂಚನೆ ಕೊಡ್ಬೇಕು. ಅವ್ರ ಮನಸ್ಸು Okay. ಆಲ್ಫಾ ಸ್ಥಿತಿಗೆ ಹೋದಾಗ ನಾನು ಎಚ್ಚರ ಮಾಡು ಅಂತ ಹೇಳಿ ಮಲ್ಕೊಳ್ಳಿ. ಓಕೆ. ಅದು ಯಾವುದೋ ಒಂದು ಸಮಯದಲ್ಲಿ ನಿಮ್ಗೆ ಎಚ್ಚರ ಮಾಡುತ್ತೆ. ಹ್ಮ್ ಎಚ್ಚರ ಮಾಡಿದ್ಮೇಲೆ ಮತ್ತೆ ನೀವು ಆ ಸುಪ್ತಾವಸ್ಥೆಗೆ ಹೋಗ್ಬೇಕು. ಓಕೆ. ಲಿಫ್ಟ್ ಇಂದ ಎಳಿಬೇಕು, ಮೆಟ್ಲಿಂದ ಎಳಿಬೇಕು. ಹ್ಮ್ ಆಮೇಲೆ ಆ ಕುರ್ಚಿ ಮೇಲೆ ಕುಳಿತುಕೊಂಡ ಮೇಲೆ ಆ ವ್ಯಕ್ತಿಯನ್ನ ಕಲ್ಪಿಸ್ಕೊಂಡು ಅವ್ರಿಗೆ ಸೂಚನೆ ಕೊಡಬೇಕು. ಓಕೆ, ಕ್ಲಿಯರ್ ಆಯ್ತು. ಓಕೆ, ಥ್ಯಾಂಕ್ ಯು ಗುರುಜಿ. ನೀವೇನೇ ಪ್ರಾಕ್ಟೀಸ್ ಮಾಡ್ಬೇಕಾದ್ರೂ ಈ ಸ್ಥಿತಿಗೆ ಹೋಗೋದನ್ನ ಫಸ್ಟ್ ನೀವು ಚೆನ್ನಾಗಿ ಕಲ್ತ್ಕೊಳ್ಳಿದೆ. ಬೇಸಿಕ್ ಸ್ಟೆಪ್ ಇದೆ. ನೀವು ಬರೀ ಕಾನ್ಶಿಯಸ್ ಅಲ್ಲಿ ಏನೇ ಕೊಟ್ಟರು ಅದು ವರ್ಕ್ ಆಗಲ್ಲ. ನೀವು ಸುಪ್ತಾವಸ್ಥೆಗೆ ಹೋಗೇ ಕೊಡ್ಬೇಕು. ಇಡೀ ಬ್ರಹ್ಮಾಂಡವಾದ ಮನಸ್ಸಿರೋದು ಇಲ್ಲೇ, ನಿಮ್ಮ ನಾಭಿಯ ಭಾಗ ಬ್ರಹ್ಮಾಂಡವಾದ ಮನಸ್ಸಿರೋದು. ಆ ಕಾನ್ಶಿಯಸ್ ಇಂದ ನಿಧಾನವಾಗಿ ಇಳಿತಾ 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 ಬಂದು ಈ ನಾಭಿ ಹತ್ರ, ಅಂದ್ರೆ ಅದನ್ನೇ ಸುಪ್ತಾವಸ್ಥೆ, ಆ ಸ್ಥಿತಿಯಲ್ಲಿ ಬಂದು ಕುತ್ಕೋಬೇಕು ಒಂದು ಚೇರ್ ಮೇಲೆ. ಆವಾಗ ಈ ಮನಸ್ಸಿನ ಸಹಾಯದಿಂದ ಸೂಚನೆ ಕೊಡ್ಬೇಕು. ಅರ್ಥಾಗ್ತಿದೆಯಲ್ಲ? ಡಿಸ್ಟೆನ್ಸ್ ಸೀಟಿಂಗ್ ಮಾಡ್ತೀವಲ್ಲ, ಅದು ಫೋಟೋ ನೋಡ್ಕೊಂಡು ಅವ್ರಿಗೆ ಎಚ್ಚರ ಆದಾಗ ಏನಾದ್ರು ಫೀಲ್ ಆಗುತ್ತಾ? ಮತ್ತೆ ಆಟೋಮೆಟಿಕ್ ಮಲ್ಕೊಂತಾರ ಇಲ್ಲ? ಅವ್ರು ಆರಾಮಾಗಿ ಮಲಗಿರ್ತಾರೆ, ಅವ್ರಿಗೇನು ಎಚ್ಚರ ಆಗಲ್ಲ. ಓಕೆ, ಇದು ಗುರುಗಳೇ, ಹಾಗೆ ನೀವು ಸಬ್ ಕಾನ್ಶಿಯಸ್ಗೆ ಕೊಡೋದು. ಓಕೆ ಗುರುಗಳೇ, ನೀವು ಇನ್ನೆರಡು ವಿಚಾರಗಳನ್ನ ಹೇಳಿದ್ರಿ ಇದನ್ನ ಹೇಳ್ಬೇಕಾದ್ರೆ. ಒಂದು ಥರ್ಡ್ ಐ ಓಪನಿಂಗು, ಇನ್ನೊಂದು ಎನರ್ಜಿ ಬಾಲ್ ಅಂತ. ಈ ಒಂದು ಏನೋ ಶಿಬಿರ ನಡೆಯುವಾಗ ನಾವೆಲ್ಲ ಇರ್ಲಿಲ್ಲ. ನಾನು ಜಾಯ್ನ್ ಆಗಿರೋದು ಇದ್ರಲ್ಲೇನೆ. ಸೊ ಅದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದ್ರೆ ಇಲ್ಲ, ಅದು ಆ ಕ್ಲಾಸ್ ಅಲ್ಲಿ ಅಷ್ಟೇ. ಈ ಕ್ಲಾಸ್ ಅಲ್ಲಿ ಇದೇ ಮೇಜರ್ ಆಗಿರುವಂತದ್ದು. ಇದನ್ನ ಇಷ್ಟು ಅರ್ಥ ಆಯ್ತು. ನಾವು ಅದನ್ನ ಬಾಲ್ ಏನು ಅವಶ್ಯಕತೆ ಇಲ್ಲ. ಓಕೆ, ಎನರ್ಜಿ ಬಾಲ್ ಏನಿಲ್ಲ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ನೀವು ಯಾವ ರೀತಿ ಸೂಚನೆ ಕೊಡ್ತೀರೋ ಅದಷ್ಟೇ ಅಲ್ಲಿ ಚೆನ್ನಾಗಿ ವರ್ಕ್ ಆಗೋದು. ಓಕೆ ಓಕೆ, ನೆಕ್ಸ್ಟ್. ಗುರುಗಳೇ, ಹಾ, ಇದೆಲ್ಲ ಮಾಡ್ಬೇಕಾದ್ರೆ ನಮ್ಮ ಹತ್ರ ಎನರ್ಜಿ ಲೆವೆಲ್ ಚೆನ್ನಾಗಿರ್ಬೇಕು ಅಂತಿರಲ್ಲ. ಹೌದು. ನಮ್ಮ ಹತ್ರ ಎನರ್ಜಿ ಲೆವೆಲ್ ಹೇಗೆ ಬೆಳೆಸುದು ನಾವು? ಎನರ್ಜಿ ಲೆವೆಲ್ ಅಂತಂದ್ರೆ ನೀವು ಯಾವುದೇ ದುಃಖದಲ್ಲಿ, ಸಂಕಟದಲ್ಲಿ, ಹಿಂಸೆಯಲ್ಲಿ ಇರಬಾರ್ದು ಅಂತ ಅಷ್ಟೆ. ನೀವು ಆರಾಮಾಗಿ ಇರ್ಬೇಕಲ್ಲಿ. ಈಗ ನಿಮ್ಮಲ್ಲೇ ಓವರ್ ಲೋಡೆಡ್ ಹಿಂಸೆಗಳನ್ನು ತುಂಬಿಕೊಂಡು ನೀವೇ ವಿಪರೀತ ದುಃಖದಲ್ಲಿದ್ದು ಅವಾಗ ಮಾಡೋದು ಅಷ್ಟೊಂದು ಚೆನ್ನಾಗಿ ಪರಿಣಾಮಕಾರಿಯಾಗಿ ವರ್ಕ್ ಆಗಲ್ಲ. ನೀವು ಖುಷಿಯಾಗಿರ್ಬೇಕಲ್ಲಿ ಅಭ್ಯಾಸ ಮಾಡ್ಬೇಕಾದ್ರೆ. ನಿಮಗೆ ಮೊದಲು ನಮ್ಮನ್ನ ನಾವು ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ಆಗಲ್ಲ. ಮೊದಲು ನಮ್ಮಲ್ಲಿದ್ದ ದುಃಖವನ್ನೆಲ್ಲ ನಾವು ದೂರ ಮಾಡ್ಕೋಬೇಕು ಫಸ್ಟ್. ದುಃಖ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೆ ಇದ್ದೇ ಇರುತ್ತೆ ನಾರ್ಮಲಿ. ಆದ್ರೆ ನೀವು ಅಭ್ಯಾಸ ಮಾಡ್ಬೇಕಾದ್ರೆ ನೀವು ಯಾವುದೇ ರೀತಿಯಾದಂತಹ ದುಃಖಗಳಿಗೆ ಒಳಗಾಗಿರ್ಬಾರ್ದು. ನೀವೇ ಹಿಂಸೆಯಲ್ಲಿದ್ದು, ನೀವೇ ಕಷ್ಟದಲ್ಲಿದ್ದು, ನೀವೇ ಒದ್ದಾಡ್ತಾ ಇದ್ದು ನೀವು ಅದನ್ನ ಮಾಡ್ಲಿಕ್ಕೆ ಆಗಲ್ಲ. ನೀವು ಖುಷಿಯಾಗಿರ್ಬೇಕು, ನಿಮ್ಮ ಧ್ವನಿ ಸ್ಪಷ್ಟವಾಗಿರ್ಬೇಕು, ನಿಮ್ಮ ಮಾತಿನಲ್ಲಿ ಯಾವುದೇ ರೀತಿಯಾದಂತಹ ತೊದಲಿಕೆಗಳು ಬರಬಾರ್ದು, ಸ್ಪಷ್ಟವಾಗಿರ್ಬೇಕು. ಸರಿ ಸರಿ. ಓಕೆ, ನೀವೇ ವೀಕ್ನೆಸ್ ಆಗ್ತಾ ಇದ್ರೆ, ನೀವೇ ಪದೇ ಪದೇ ಸುಸ್ತಾಗ್ತಾ ಇದ್ರೆ ಅವಾಗೆಲ್ಲ ಎನರ್ಜಿ ಲೆವೆಲ್ ಬಹಳ ಕಡಿಮೆ ಇರುತ್ತೆ. ಹೌದು. ನೈಟ್ ಟೈಮ್ ಅಲ್ಲಿ ನೀವು ಆಗಷ್ಟೇ ಮಲಗಿ ಎದ್ದಿರ್ತಿರಲ್ಲ, ಹಾಗಾಗಿ ನಿಮ್ಮ ಮನಸ್ಸು ತುಂಬಾ ಫ್ರೆಶ್ ಆಗಿರುತ್ತೆ, ತುಂಬಾ ಕಾಮ್ ಆಗಿರುತ್ತೆ. ಆ ಟೈಮಲ್ಲಿ ಕೊಡೋ ಸೂಚನೆಗಳೆಲ್ಲ ತುಂಬಾ ವೇಗವಾಗಿ ಅವ್ರಿಗೆ ರಿಸೀವ್ ಆಗತ್ತೆ. ಅದಕ್ಕೆ ನೈಟ್ ಟೈಮ್ ಇದು ಬಹಳ ಸೂಕ್ತವಾದ ಸಮಯ. ಓಕೆ, ಅರ್ಥ ಆಯ್ತು. ಓಕೆ ಓಕೆ, ಇದಿಷ್ಟು ಅರ್ಥ ಆಗಿದೆಯಲ್ಲ? ಇದರಲ್ಲಿ ಇನ್ನೇನು ಡೌಟ್ಸ್ ಇದೆ ಕೇಳಿ. ಇದನ್ನ ಎಲ್ಲರೂ ಅಭ್ಯಾಸ ಮಾಡಿ. ಅವ್ರಿಗೆ ಸೂಚನೆ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಿಮ್ಮ ಮನೋಶಕ್ತಿಯನ್ನ ವೃದ್ಧಿಸ್ಕೊಳ್ಬೇಕಾದ್ರೆ ಇದನ್ನ ಅಭ್ಯಾಸ ಮಾಡಿ ಮಲ್ಕೊಳ್ಳಿ. ನಿಮ್ಗೆ ಇನ್ನಷ್ಟು ಹೆಚ್ಚು ಕಾನ್ಫಿಡೆನ್ಸ್ ಜಾಸ್ತಿ ಬರ್ತದೆ. ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿ ಬರ್ತದೆ. ಗುರುಜಿ, ಹಾ, ಈಗ ಟೆಲಿಪತಿ ಮತ್ತು ಮಕ್ಕಳಿಗೆ ನಾವು ಮಾಡ್ತೀವಲ್ಲ, ಅದನ್ನು ಒಂದೇ ದಿವಸ ಮಾಡಬಹುದಾ? ಒಂದು ದಿವಸ ಮಾಡಕ್ ಆಗಲ್ಲ.
ನೀವು ಫಸ್ಟ್ ನಿರ್ಧಾರ ಮಾಡಬೇಕು. ಈಗ ನಮ್ಮ ತಮ್ಮ ನಮ್ಮ ಅಣ್ಣ ದೂರದಲ್ಲಿದ್ದಾರೆ, ಅವರು ಫಸ್ಟ್ ಚೇಂಜ್ ಮಾಡೋದಾ ಇಲ್ಲ ನನ್ನ ಮಗು ಚೇಂಜ್ ಮಾಡೋದಾ? ಫಸ್ಟ್ ನಿರ್ಧಾರ ಮಾಡಿ. ಒಂದು ಟಾರ್ಗೆಟ್ ಹಾಕೊಳ್ಳಿ. ಒಂದು 7 ಡೇಸ್ ಅಥವಾ 10 ಡೇಸ್ ಚಾಲೆಂಜಿಂಗ್ ಹಾಕೊಳ್ಳಿ. ಆ 10 ದಿವಸಗಳ ಕಾಲ ಪೂರ್ಣ ಮಗುಗೆ, ಇನ್ನು 10 ದಿವಸ ಪೂರ್ಣ ನಮ್ಮ ಅಣ್ಣ ತಮ್ಮಂದ್ರಿಗೆ ಅಥವಾ ನಮ್ಮ ದೂರದಲ್ಲಿರುವಂತ ವ್ಯಕ್ತಿಗಳಿಗೆ ಅಂತ ಟಾರ್ಗೆಟ್ ಹಾಕೊಳ್ಬೇಕು. ಅದಕ್ಕೋಸ್ಕರನೇ ವರ್ಕ್ ಮಾಡಬೇಕು. ನೀವು ತುಂಬಾ ಶಾರ್ಪ್ ಆಗ್ತೀರಿ, ನಿಮ್ಮ ಮನಸ್ಸು ವಿಪರೀತ ಶಾರ್ಪ್ ಆಗತ್ತೆ. ಈಗ ಮಾರ್ಕೆಟ್ಗೆ ಹೋಗಿ 2 ಚಾಕುವನ್ನ ತಗೊಂಡ್ ಬರ್ತೀರಿ. ಒಂದು ಚಾಕುವನ್ನ ಡೈಲಿ ಬಳಸ್ತೀರಿ ತರಕಾರಿ ಕಟ್ ಮಾಡ್ಲಿಕ್ಕೆ, ಇನ್ನೊಂದು ಚಾಕುವನ್ನ ಸುಮ್ನೆ ಕಾಂಪೌಂಡ್ ಮೇಲೆ ಈಚೆ ಇಟ್ಬಿಟ್ಟು ಬಂದ್ಬಿಡ್ತೀರಿ. 3 ತಿಂಗಳಾದ್ಮೇಲೆ ಯಾವ ಚಾಕು ತುಂಬಾ ಸ್ಟ್ರಾಂಗ್ ಆಗಿರ್ತದೆ? ಡೈಲಿ ಬಳಸೋದಲ್ವಾ? ಡೈಲಿ ಬಳಸೋದು ವಿಪರೀತ ಶಾರ್ಪ್ ಇರ್ತದೆ. ಈಚೆ ಸುಮ್ನೆ ಮಡಗಿರೋದು ತುಕ್ಕಿ ಹಿಡ್ದಿರ್ತದ. ಸೊ ಹಾಗೆ ನೀವು ಡೈಲಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ರೆ, ಪ್ರತಿ ರಾತ್ರಿ ಅಭ್ಯಾಸ ಮಾಡ್ತಾ ಇದ್ರೆ, ನಿಮ್ಮ ಮನೋಶಕ್ತಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾ ಇರ್ತದೆ, ತುಂಬಾ ಅದ್ಭುತವಾಗಿ ಆಕ್ಟಿವೇಶನ್ ಆಗ್ತಾ ಇರ್ತದೆ. ನಿರಂತರವಾಗಿದ್ದಾಗ ನೀವು ಇನ್ನೂ ಚೆನ್ನಾಗಿ ಆಗ್ತೀರಿ. ಓಕೆ, ಹಾಗೆ. ಸೊ ಇದಿಷ್ಟು ಅರ್ಥ ಆಗಿದೆಯಲ್ಲ? ಸೇಮ್ ಟು ಸೇಮ್ ಪ್ರಾಕ್ಟೀಸ್. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. ರಾತ್ರಿ ಮಲ್ಕೊಂಡಾಗ್ಲೂ ಈ ಸ್ಥಿತಿಗೆ ಹೋಗ್ಬಿಟ್ಟು ಸೂಚನೆ ಕೊಡಬೇಕು. ಟೆಲಿಪತಿ ಮಾಡೋದಾದ್ರೆ ಈ ರೀತಿ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಂದು ಅದ್ಭುತವಾದಂತಹ ನಿರೀಕ್ಷಿಸಲ್ಪಟ್ಟಿರುವಂತಹ ಒಂದು ಫಲಗಳು ನಿಮಗೆ ಸಿಗುತ್ತೆ. ಸೊ ಈಗ ನಾವು ನಾಳೆ ಇದೇ ಸಮಯಕ್ಕೆ ನಾವೆಲ್ಲ ಮತ್ತೆ ಭೇಟಿ ಆಗೋಣ. ನಿಮ್ದು ಏನೇ ಡೌಟ್ಸ್ ಗಳಿದ್ರು ಮತ್ತೆ ನಾಳೆ ಇನ್ನೊಂದು ಬಾರಿ ನಾನು ಕ್ಲಿಯರ್ ಮಾಡ್ತೇನೆ. ಓಕೆ, ಆಗ್ಬೋದಲ್ಲ? ಈ ರಬ್ಬರ್ ಟೆಕ್ನಿಕ್ ಅನ್ನ ಮಾಡಿ. ಓಕೆ, ಕೆಲವರು ವಿಪರೀತ, ಯಾರಿಗೆ ಕೋಪ ಇದೆ, ಹಿಂಸೆ ಇದೆ, ವಿಪರೀತ ಟ್ರಿಗರ್ ಆಗ್ತೀರಿ ಪದೇ ಪದೇ, ಈ ರಬ್ಬರ್ ಟೆಕ್ನಿಕ್ ಅನ್ನ ಮಾಡಿ. ನೆನ್ನೆ ಮೊನ್ನೆ ಎಲ್ಲ ತುಂಬಾ ಜನ ಫೋನ್ ಮಾಡಿ ಹೇಳ್ತಿದ್ರು ನಂಗೆ, ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಗುರುಜಿ ಅಂತ. ಸೊ ಹಾಗಾಗಿ ಅದ್ ನೆನಪಾಯ್ತು. ಎಲ್ಲರೂ ಒಂದ್ಸರಿ ಅಭ್ಯಾಸ ಮಾಡಿ, ಆತರ ಇದ್ದಂತವ್ರು. ಓಕೆ, ಹರಿ ಓಂ. ಧನ್ಯವಾದಗಳು ಗುರುಜಿ.